ಶ್ರೀ ಮಹಾಪ್ರಗತಿ ಪ್ರಥಮ ಕಾಲೇಜ್ ತುಮಕೂರು ಕನ್ನಡ ಮತ್ತು ಗ್ರಂಥಾಲಯ ಹಾಗೂ ಮಾಹಿತಿ ವಿಜ್ಞಾನ ವಿಭಾಗಗಳ ಸಹಯೋಗದಲ್ಲಿ ರಾಷ್ಟ್ರೀಯ ಮಟ್ಟದ ಅಂತರ್ಜಾಲ ವಿಚಾರ ಸಂಕಿರಣ ಏರ್ಪಡಿಸಲಾಗಿದ್ದು, ವಿಚಾರ ಸಂಕಿರಣ ಉದ್ಘಾಟಿಸಲಿಕ್ಕೆ ಆಗಮಿಸಿರ್ತಕ್ಕಂಥ ಸಂಸ್ಥೆಯ ಗೌರವ ಅಧ್ಯಕ್ಷರು ಮಾನ್ಯ ಎ ಡಿ ತಿಮ್ಮಯ್ಯನವರೇ, ಅಧ್ಯಕ್ಷತೆ ವಹಿಸಿರುವ ಪ್ರಾಂಶುಪಾಲರಾದ ಸೈಯದ್ ಅಕ್ರಮ್ ಆಲಿ ಅವರೇ, ಕಾರ್ಯಕ್ರಮದ ಸಂಘಟಕರು ಗ್ರಂಥಪಾಲರು ಆದ ಶ್ರೀಮತಿ ತನುಜಾ ಎಸ್ ಅವರೇ, ಸಹ ಸಂಘಟಕರಾದ ಡಾಕ್ಟರ್ ಕೆಂಪರಾಜು ಅವರೇ, ಮತ್ತೊಬ್ಬ ಸಂಘಟಕರಾದಂಥ ಸುರೇಶ್ ಎಚ್ ಅವರೇ, ಕನ್ನಡ ವಿಭಾಗದ ಮುಖ್ಯಸ್ಥರು ಸಹಾಯಕ ಪ್ರಾಧ್ಯಾಪಕರು ಆದ ನಾಗರಾಜು ವಿ ಅವರೇ, ಕಾಲೇಜಿನ ಬೋಧಕೇತರ ವರ್ಗದವರೇ, ವಿದ್ವಾಂಸರೇ, ಸಾಹಿತ್ಯಾಭಿಮಾನಿಗಳೇ, ಚಿಂತಕರೇ, ಸಹೃದಯರೇ, ಸಂಶೋಧಕರೇ, ವಿದ್ಯಾರ್ಥಿಗಳೇ, ಓ ಸಹೃದಯ ಬಂಧು, ಇಲ್ಲಿಹುದು ಜ್ಞಾನ ಸಿಂಧು, ಕೈ ಮುಗಿದು ಒಳಗೆ ಬಾ, ಇದು ಜ್ಞಾನಕಾಶಿ, ನಿಮ್ಮ ರುಚಿಗೆ ಅಭಿರುಚಿಗೆ ಅಶನವೀವ ಪಾಕಶಾಲೆ, ಪುಸ್ತಕವಿಲ್ಲದ ಮನೆ ಆತ್ಮವಿಲ್ಲದ ದೇಹದಂತೆ, ಪುಸ್ತಕವು ಮಿತ್ರ, ಬಂಧು, ಹಿತೈಷಿ, ದಾರಿ ತೋರುವ ಗುರು. ಕರ್ನಾಟಕದಲ್ಲಿ ಬಹು ಹಿಂದಿನ ಕಾಲದಿಂದಲೂ ಗ್ರಂಥಭಂಡಾರವನ್ನು ಬೆಳೆಸುವ ಕಾರ್ಯ ನಡೆಯುತ್ತಾ ಬಂದಿದೆ. ಸಾರ್ವಜನಿಕರಿಗಾಗಿ ಸಾಮಾನ್ಯ ಗ್ರಂಥಾಲಯಗಳು, ವಿಶಿಷ್ಟ ಉದ್ದೇಶದ ಗ್ರಂಥಾಲಯಗಳು, ಹೀಗೆ ನಾನಾ ರೀತಿಯ ಗ್ರಂಥಾಲಯಗಳು ಕರ್ನಾಟಕದಲ್ಲಿ ಸ್ಥಾಪಿತವಾಗಿವೆ. ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾದ ಹೆಸರು ಶ್ರೀ ಎಸ್ ಆರ್ ರಂಗನಾಥನ್ ಅವರದು. ರಂಗನಾಥನ್ ಅವರನ್ನು ಗ್ರಂಥಾಲಯ ಪಿತಾಮಹ ಎಂದು ಕರೆಯುತ್ತಾರೆ. ಅವಧರಿಪುದು ವಿಬುಧ ದೋಷಂ ಇದರೊಳ್ ಏನಾನಂ ಉಳ್ಳೊಡೆ, ಪ್ರಿಯದಿಂ ತಿರ್ದುವುದು ಗುಣಯುಕ್ತಮಂ ದೋಷ ದೂರಂ ಆಗಿ ವಿದೂರಮಾಗೆ ಮೆಚ್ಚಿ ಕೈಕೊಳ್ಳುವುದು ಇದಂ. ಈ ಮಾತು ಪ್ರಖ್ಯಾತ ವೈಯಾಕರಣಿ ಕೇಶಿರಾಜ ಅವರ ವಿನಯದ ಮಾತು. ವಿದ್ವಾಂಸರು ಮನಸ್ಸಿಟ್ಟು ಕೇಳಿ, ದೋಷಗಳೇನಾದರೂ ಇದ್ದರೆ ಪ್ರೀತಿಯಿಂದ ತಿದ್ದುವುದು, ಗುಣದಿಂದ ಕೂಡಿ ದೋಷ ಇಲ್ಲದುದಾಗಿದ್ದರೆ ಮೆಚ್ಚಿ ಸ್ವೀಕರಿಸುವುದು. ವಿದ್ವತ್ತು ವಿನಯಕ್ಕೆ ಹೆಸರಾದ ಕೇಶಿರಾಜ ಅತ್ಯಂತ ವಿನಯದಿಂದ ಹೇಳಿರುವ ಮಾತು. ಹಾಗೇನೇ ಈ ವಿನಯ ಅಂತಕ್ಕಂಥದ್ದು ಮಹಾಕವಿ ಪಂಪನಲ್ಲಿ ಹೇಗೆ ವ್ಯಕ್ತವಾಗಿದೆ ಅನ್ನುವುದನ್ನು ಸ್ಮರಿಸಿಕೊಳ್ಳುತ್ತೇನೆ. ವ್ಯಾಸ ಮುನೀಂದ್ರ ರುಂದ್ರ ವಚನಾಮೃತ ವಾರ್ಧಿಯನ್ ಈಸುವೆಂ, ಕವಿ ವ್ಯಾಸನೆಂಬ ಗರ್ವಂ ಎನಗಿಲ್ಲ. ಪಂಪ ಈ ಅಹಂಕಾರ ಖಂಡನೆಯನ್ನು ಹೇಳಿಕೊಂಡಿದ್ದಾನೆ. ವ್ಯಾಸ ಮಹರ್ಷಿಗಳ ವಿಸ್ತಾರವಾದ ಕಾವ್ಯವೆಂಬ ಅಮೃತ ಸಾರವನ್ನು ಈಜುತ್ತೇನೆ, ಆದರೆ ನಾನೇ ವ್ಯಾಸನೆಂಬ ಅಹಂಕಾರ ನನಗಿಲ್ಲ. ಇಂತಹ ವಿನಯಶೀಲತೆ ಮೊಟ್ಟ ಮೊದಲಿಗೆ ಕಂಡುಬರುವುದು ಮಹಾಕವಿ ಪಂಪನಲ್ಲಿಯೇ. ಬರದದೆಲ್ಲ ಕಾವ್ಯವಾಗಲಾರದು, ಬರದವರೆಲ್ಲರೂ ಕವಿಯಾಗಲಾರರು, ಮಿನುಗುವ ನಕ್ಷತ್ರಗಳು ಚಂದ್ರನಾಗಲಾರವು, ಕಾಡಿನ ವೃಕ್ಷಗಳೆಲ್ಲವೂ ಶ್ರೀಗಂಧವಾಗಲಾರವು. ಕೃತಿ ರಚಿಸುವವನು ಕವಿ, ಕವಿಯು ಜನಾಂಗದ ಪ್ರತಿನಿಧಿ, ಜನತಾ ಸಂಸ್ಕೃತಿಯ ಸಂರಕ್ಷಕ. ಅಷ್ಟೇ ಅಲ್ಲ, ಜನತೆಯ ಮಾರ್ಗದರ್ಶಕನೂ ಹೌದು, ನಾಡಿನ ಸಂರಕ್ಷಕನೂ ಹೌದು. ಹಾಗೆಯೇ ಕವಿ ಸಾಮಾನ್ಯರಲ್ಲಿ ಅಸಾಮಾನ್ಯ, ಕವಿ ಪ್ರತಿಭೆ ಅಸಾಧ್ಯವಾದದ್ದು. ನವ ಉನ್ಮೇಷ ಶಾಲಿನಿಯಾದ ಎಂದರೆ ಹೊಸ ಹೊಸ ಅರ್ಥಗಳನ್ನು ಹೊಳೆಯಿಸುವ ಪ್ರಜ್ಞೆಯೇ ಪ್ರತಿಭೆ. ನವ ಉಲ್ಲೇಖ ಶಾಲಿನಿಯಾದ ಎಂದರೆ ಹೊಸ ಹೊಸ ವರ್ಣನೆಗಳನ್ನು, ರಚನೆಗಳನ್ನು ಅಥವಾ ಉಕ್ತಿಕ್ರಮವನ್ನು ರೂಪಿಸುವ ಪ್ರಜ್ಞೆಯೇ ಪ್ರತಿಭೆ. ಅಪೂರ್ವವಾದ ವಸ್ತುಗಳನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯವುಳ್ಳ ಪ್ರಜ್ಞೆಯೇ ಪ್ರತಿಭೆ. ರವಿ ಕಾಣದ್ದನ್ನು ಕವಿ ಕಂಡ ಎಂದು
ಹೇಳುವುದುಂಟು. ಸಾಮಾನ್ಯರ ಕಣ್ಣಿಗೆ ಗೋಚರವಾದದ್ದು ಕವಿಗೆ ಸೂಕ್ಷ್ಮ ಸೂಕ್ಷ್ಮ ವಿಷಯಗಳು ಗೋಚರಿಸುತ್ತವೆ. ಆನಂದವರ್ಧನ ಹೇಳುವ ಹಾಗೆ, ಅಪಾರೆ ಕಾವ್ಯ ಸಂಸಾರೆ ಕವಿರೇವ ಪ್ರಜಾಪತಿ. ಅಪಾರವಾದ ಕಾವ್ಯ ಜಗತ್ತಿನಲ್ಲಿ ಕವಿಯೇ ಸೃಷ್ಟಿಕರ್ತ. ತನಗೆ ಹೇಗೆ ಇರಿಸುವುದೋ ಹಾಗೆ ವಿಶ್ವವನ್ನು ರೂಪಾಂತರಗೊಳಿಸುತ್ತಾನೆ. ಅಚೇತನವಾದ ವಸ್ತುಗಳನ್ನು ಸಚೇತನವಾಗಿಯೂ, ಸಚೇತನವಾದ ವಸ್ತುಗಳನ್ನು ಅಚೇತನವಾಗಿಯೂ ತನಗೆ ಇಷ್ಟ ಬಂದಂತೆ ಸ್ವತಂತ್ರತೆಯಿಂದ ವ್ಯವಹಾರಗೊಳಿಸುತ್ತಾನೆ. ಅದೇ ಪದ ಸಮೂಹ, ಅದೇ ಅರ್ಥ ಸಂಪತ್ತು. ಆದರೂ ಕಟ್ಟುವ ಕೌಶಲದಿಂದ ಕಾವ್ಯ ಹೊಸದಾಗುತ್ತದೆ. ಪ್ರತಿಭೆಯ ಕಣ್ಣು ತೆರೆದಾಗಲೇ ಕವಿಗೆ ದರ್ಶನ ಲಭಿಸುವುದು, ಸೃಷ್ಟಿ ನಡೆಯುವುದು, ವರ್ಣನೆ ಸಾಧ್ಯವಾಗುವುದು. ಸಾಹಿತ್ಯವು ಜನಾಂಗದ ಜೀವನಾಡಿ, ಸಮಾಜ ಜೀವನದ ಪ್ರತಿಬಿಂಬ. ಒಂದು ದೇಶದ ನಾಗರಿಕತೆಯನ್ನು ಆ ದೇಶದ ಸಾಹಿತ್ಯಾವಲೋಕನದಿಂದ ಸುಲಭವಾಗಿ ಅರಿಯಬಹುದೆಂಬುದು ಪ್ರಾಜ್ಞರ ಮತ. ಸಂಸ್ಕೃತಿಯು ಸಮಾಜದ ಪ್ರಾಣ. ಅಂತಹ ಪ್ರಾಣರಕ್ಷಣೆಗೆ ಸಾಹಿತ್ಯೋದ್ಧಾರವೇ ಒಳ್ಳೆಯ ದಾರಿ. ಸಾಹಿತ್ಯವು ಸಮಕಾಲೀನ ಜನರ ರನ್ನಗನ್ನಡಿ. ಲಿಟ್ರೇಚರ್ ಈಸ್ ದಿ ಗೋಲ್ಡನ್ ಮಿರರ್ ಆಫ್ ಕಂಟೆಂಪರರಿ ಸೊಸೈಟಿ ಎಂಬ ಸ್ವಾಮಿ ವಿವೇಕಾನಂದರ ಮಾತು ಈ ಅರ್ಥವನ್ನೇ ಸಮರ್ಥಿಸುತ್ತದೆ. ಕವಿ ಆಯಾ ಕಾಲಮಾನಕ್ಕೆ ತಕ್ಕಂತೆ ಕೃತಿಯನ್ನು ರಚಿಸುತ್ತಾನೆ. ಒಂದು ಕಾಲದ ಮೌಲ್ಯ ಮತ್ತೊಂದು ಕಾಲಕ್ಕೆ ಅದು ಆ ಮೌಲ್ಯವನ್ನು, ಗುಣವನ್ನು ಕಳೆದುಕೊಳ್ಳಬಹುದು. ಆದರೆ ಮಹಾಕವಿಗಳಲ್ಲಿ ಈ ಮೌಲ್ಯವು ಸಾರ್ವಕಾಲಿಕವಾದದ್ದು, ಸಾರ್ವತ್ರಿಕವಾದದ್ದು, ಬಹಳ ಮುಖ್ಯವಾದದ್ದು. ಕಾವ್ಯವು ಕೇಳಿದವರ ಕಿವಿ ಮನಗಳನ್ನು ಸೂರೆಗೊಂಡು ಚಿತ್ತಾನಂದವನ್ನು ಉಂಟು ಮಾಡುವಂತಿರಬೇಕು. ಪ್ರತಿಭೆಯ ಉಸಿರಿಂದ ಜೀವ ತುಂಬಿ ವರ್ಣಿಸಬಲ್ಲ ನಿಪುಣನೇ ಕವಿ. ಕವಿ ಕರ್ಮವೇ ಕಾವ್ಯ. ಹೀಗೆ ಕವಿ ಸೃಷ್ಟಿಯ ರಹಸ್ಯವೆಲ್ಲ ಪ್ರತಿಭೆ. ಪ್ರತಿಭೆ ಒಂದು ರೀತಿಯ ದೃಷ್ಟಿ. ಅದು ಬುದ್ಧಿಯ ಕಣ್ಣಲ್ಲ, ಹೃದಯದ ಕಣ್ಣು. ಮಹಾಭಾರತ ಕಥೆಯನ್ನು ಲೌಕಿಕ ಕಾವ್ಯವಾಗಿ ಚಿತ್ರಿಸಿದ್ದಾನೆ ಮಹಾಕವಿ ಪಂಪ. ವ್ಯಾಸಭಾರತ ಅದು 5ನೆಯ ವೇದ ಎನಿಸಿದರೆ ಪಂಪನಿಗೆ ಅದು ಲೌಕಿಕ ಕಾವ್ಯ. ಇಲ್ಲಿ ಪಂಪನ ಸ್ವತಂತ್ರ ದೃಷ್ಟಿ ಮತ್ತು ಸೃಷ್ಟಿ ಹಾಗೂ ಪುನರ್ಸೃಷ್ಟಿ ಇವೆಲ್ಲವೂ ಸಹ ಮೇಳೈಸಿವೆ. ವಿಸ್ತಾರವಾದ ಕಾವ್ಯವನ್ನು ಸಂಕ್ಷಿಪ್ತವಾಗಿ, ಸೂಕ್ಷ್ಮವಾಗಿ ಹೇಳುವಂತಹ ಕಥನ ಕಲೆ ಪಂಪನಿಗೆ ಸಿದ್ಧಿಸಿದೆ. ಮಾನವೀಯತೆ ಬಗ್ಗೆ ಬರೆಯದ ಕವಿ ಇಲ್ಲ, ರಚನೆಯಾಗದ ಕೃತಿ ಇಲ್ಲ. ಕವಿ ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಆತ ಮಾನವೀಯತೆಯ ಪರವಾಗಿಯೇ ಯೋಚಿಸ್ತಾನೆ. ಉದಾಹರಣೆಗೆ, ಪಂಪ ಮಹಾಕವಿ ತನ್ನ ಆಶಯದಾತ ಅರಿಕೇಸರಿಯೊಂದಿಗೆ ಕಥಾನಾಯಕ ಅರ್ಜುನನನ್ನು ಅಭೇದವಾಗಿ ಕಾವ್ಯ ರಚಿಸಿದರೂ ಕರ್ಣನ ಪಾತ್ರ ಕವಿಯ ಮನಸ್ಸನ್ನು ಸೂರೆಗೊಂಡಿದೆ. ಕೆಲವರ ಅಭಿಪ್ರಾಯದಂತೆ ಪಂಪನ ಮನಸ್ಸನ್ನು ಕರ್ಣನು ಸೆಳೆದಷ್ಟು ದುರ್ಯೋಧನ ಸೆಳೆದಿಲ್ಲ. ಸತ್ಯ ತ್ಯಾಗಗಳಿಂದ ಕೂಡಿ ಆದರ್ಶ ವೀರನಾದ ಕರ್ಣನು ಸತ್ಕುಲದಲ್ಲಿ ಹುಟ್ಟಿಯೂ ಹೀನಕುಲಜ ಎಂಬ ಹೀನಾಯಕ್ಕೆ ಗುರಿಯಾಗಿ ಪಟ್ಟಪಾಡು ಕರುಳು ಇರಿಯುವಂತಹುದು. ಕೃಷ್ಣ ಪಾಂಡವರ ಪರವಾಗಿ ಕರ್ಣನ ಮನಸ್ಸನ್ನು ಭೇದಿಸಲು ಬರುತ್ತಾನೆ. ಸೂಕ್ಷ್ಮವಾಗಿ ಕರ್ಣನನ್ನು ಆತ ಪ್ರೀತಿಯಿಂದ ಕರೀತಾನೆ. ಕರ್ಣನಿಗೆ ಆಶ್ಚರ್ಯ. ಆದರೆ ಕವಿ ಪ್ರತಿಭೆಗೆ ಮತ್ತು ಮಾನವೀಯತೆಗೆ ಈ ಕೆಲವು ಮಾತುಗಳನ್ನು ನಾನು ಇಲ್ಲಿ ಉಲ್ಲೇಖಿಸ್ತೇನೆ. ಭೇಸಲೆಂದೆದಲ್ ನುಡಿದರು ಎನ್ನದಿರ್ ಒಯ್ಯನೆ ಕೇಳ ಕರ್ಣ, ನಿನ್ ಆದಿಯೋಳ್ ಅಬ್ಬೆ ಕೊಂತಿ ನಿನಗಮ್ಮನ್ ಅಹರ್ಪತಿ ಪಾಂಡುನಂದನರ್
ಸೋದರರ್ ಏಯ್ದೆ ಮೇಯ್ದುನೆನೆ ಆಂ ಪೆರೆತೇಂ ಪಡೆ ಮಾತೋ ನಿನ್ನದು ಈ ಮೇದಿನಿ ಪಟ್ಟಮಂ ನಿನತೆ ನೀ ಇರೆ ಮತ್ತೆ ಪೆರರ್ ನರೇಂದ್ರರೇ. ಪಾಂಡವರ ಪರವಾಗಿ ಕರ್ಣನ ಮನಸ್ಸನ್ನು ಕೃಷ್ಣ ಸೂಕ್ಷ್ಮವಾಗಿ ಗೆಲ್ಲಲು ಪ್ರಯತ್ನ ಮಾಡ್ತಾನೆ. ಕರ್ಣನಿಗೆ ತನ್ನ ಜನ್ಮರಹಸ್ಯ ಗೊತ್ತಿಲ್ಲ. ಆದರೆ ಕೃಷ್ಣ ಬರಸೆಳೆದು ರಥದಲ್ಲಿ ಕೂರಿಸಿಕೊಂಡು ಕರ್ಣನನ್ನು ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಆತನಲ್ಲಿ ಹೀಗೆ ಹೇಳುತ್ತಾನೆ, ಕರ್ಣ, ನಿನ್ನ ಮನಸ್ಸನ್ನು ಭೇದಿಸಲು ನಾನು ಮಾತಾಡಿದೆ ಎಂದು ಭಾವಿಸಬೇಡ. ನಿನ್ನ ಜನ್ಮಕ್ಕೆ ಕಾರಣವಾದವಳು ತಾಯಿ ಕುಂತಿ, ನಿನಗೆ ತಂದೆ ಸೂರ್ಯ, ಪಾಂಡುಸುತರು ನಿನ್ನ ಸಹೋದರರು, ನಾನು ಭಾವಮೈದುನ. ಬೇರೆ ಮಾತೇನು? ನಿನ್ನದೇ ಈ ಭೂಮಿ, ನಿನ್ನದೇ ಈ ಪಟ್ಟ. ನೀನಿರಬೇಕಾದರೆ ಬೇರೆಯವರು ಏಕೆ ರಾಜರಾಗಬೇಕು? ನೀನು ಕ್ಷತ್ರಿಯ ಅನ್ನುವಂಥದ್ದನ್ನು ಸೂಕ್ಷ್ಮವಾಗಿ ಇಲ್ಲಿ ತರ್ತಾನೆ. ಅಷ್ಟೇ ಅಲ್ಲ, ಮತ್ತು ಸಹ ಆ ಜನ್ಮರಹಸ್ಯವನ್ನು ವಿವರಿಸಿ ಹೇಳ್ತಾ ಹೋಗ್ತಾನೆ ಪಂಪನಲ್ಲಿ ಕೃಷ್ಣ. ನಿನ್ ಉತ್ಪತ್ತಿಯನ್ ಇಂತೆಂದು ಎನ್ನರುಂ ಅಣಂ ಅರಿಯರ್ ಅರಿವೇನು ಆಂ ಸಹದೇವಂ ಪನ್ನಗಕೇತು ದಿನೇಶಂ ನಿನ್ ಅಂಬಿಕೆ ಕುಂತಿ ಇಂತು ಇವರ್ ನೇರೆ ವಲ್ಲರ್. ನಿನ್ನ ಜನ್ಮವನ್ನು ಕುರಿತು ಬೇರೆ ಯಾರಿಗೂ ಸಹ ಗೊತ್ತಿಲ್ಲ, ಆದರೆ ನಾನು ಅರಿತಿದ್ದೇನೆ, ಸಹದೇವ ಅರಿತಿದ್ದಾನೆ, ಪನ್ನಗ ಕೇತುವಾದ ದುರ್ಯೋಧನ ಅರಿತಿದ್ದಾನೆ, ಜಗತ್ತಿಗೆ ಬೆಳಕನ್ನು ಕೊಡುವ ಸೂರ್ಯ ಅರಿತಿದ್ದಾನೆ, ನಿನ್ನ ತಾಯಿ ಕುಂತಿ ಅರಿತಿದ್ದಾಳೆ. ಈ ಐವರನ್ನು ಬಿಟ್ಟು ನೀನು ಯಾರು ಏನು ಅನ್ನುವುದು ಬೇರೆಯವರಿಗೆ ಗೊತ್ತಿಲ್ಲ. ಕರ್ಣ ದುರ್ಯೋಧನ ಸ್ನೇಹ ಪರಾಕಾಷ್ಠತೆಗೆ ಪಂಪನ ಈ ಪದ್ಯ ಉದಾಹರಣೆ ಕೊಡಬಹುದು. ಇದು ಕವಿ ಪ್ರತಿಭೆಗೆ ಒಂದು ವಿಶೇಷವಾದ ವಿಶಿಷ್ಟವಾದ ಉದಾಹರಣೆಯಾಗಿ ಬರುವಂತಹ ಬಹಳ ಮುಖ್ಯವಾದಂತಹ ಪದ್ಯ ಇದು. ನೆತ್ತಮನಾಡಿ ಭಾನುಮತಿ ಸೋಲ್ತೊಡೆ ಸೋಲಮನ್ ಈವುದು ಎಂದು ಕಾಡುತ್ತಿರೆ ಲಂಬಣಂಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳುಕುತ್ತಿರೆ ಏವಂ ಇಲ್ಲದೆ ಇವನಾಯುವುದೋ ತಪ್ಪದೆ ಪೇಳಿಂ ಎಂಬ ಭೂಪೋತ್ತಮನಂ ಬಿಸುಟ್ಟಿರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನ್ ಅಲ್ಲಿನೇ. ಕರ್ಣನ ಸ್ನೇಹದ ಭವ್ಯತೆಯನ್ನು ಇದಕ್ಕಿಂತ ಮಿಗಿಲಾಗಿ ವರ್ಣಿಸುವುದು ಅತ್ಯಂತ ಕಷ್ಟ. ಪಂಪನಿಗೆ ತನ್ನ ಪೋಷಕ ಅರಿಕೇಸರಿ ರಾಜನಿದ್ದಂತಹ ಆತ್ಮೀಯ ಸ್ನೇಹದ ಸ್ವಾನುಭವ ಇಲ್ಲಿ ಆದರ್ಶೀಕೃತವಾಗಿರುವಂತೆ ತೋರುತ್ತದೆ. ಇದು ಅಪೂರ್ವವೂ ಅದ್ಭುತವೂ ರಮಣೀಯವೂ ಆಗಿರುವ ಪ್ರತಿಭಾ ವ್ಯಾಪಾರ ಚಿಂತಿಸಿದಷ್ಟು ಬೆಳೆಯುತ್ತಾ ಹೋಗುತ್ತದೆ ಈ ಪದ್ಯದ ಭಾವವಲ್ಲರಿ. ಇದರ ವಿಚಾರವಾಗಿ ವಿದ್ವಾಂಸರಲ್ಲಿ ಕೊಂಚ ಚರ್ಚೆಯೂ ಸಹ ನಡೆದಿದೆ. ದುರ್ಯೋಧನನ ರಾಣಿ ಭಾನುಮತಿಯು ಕರ್ಣನೊಡನೆ ಪಗಡೆಯನ್ನಾಡಿ ಸೋತರೆ, ಸೋತದ್ದನ್ನು ಎಂದರೆ ಪಣವನ್ನು ಕೊಡುವುದು ಎಂಬುದಾಗಿ ಕಾಡುತ್ತಾ ಇರಲು ಹಾರ ಹರಿದು ಹೋಗುತ್ತದೆ, ಮುತ್ತುಗಳು ಚಲ್ಲಾಪಿಲ್ಲಿಯಾಗಿ ಎರಚಾಡುತ್ತವೆ. ಆ ಮುತ್ತುಗಳು ಚಲ್ಲಾಪಿಲ್ಲಿಯಾಗಿ ಎರಚ ನೋಡುತ್ತಾ ಕರ್ಣ ನಡುಗುತ್ತಿರಬೇಕಾದರೆ ಅಲ್ಲಿ ಆಗಮಿಸಿದ ದುರ್ಯೋಧನ ಹೇಳ್ತಾನೆ, ಯಾವ ಅಸಮಾಧಾನವೂ ಬೇಡ, ಪ್ರಸನ್ನ ಚಿತ್ತನಾಗಿ ಈ ಮುತ್ತುಗಳನ್ನು ನಾನು ಆರಿಸಿಕೊಡ್ತೇನೆ, ತಪ್ಪಿಲ್ಲದೆ ಹೇಳಿ. ನಿಮ್ಮಲ್ಲಿ ನಾನು ಒಬ್ಬನಲ್ಲವೇ? ನಿಮ್ಮಲ್ಲಿಯೇ ನಾನು ಹೊಕ್ಕರೆ ಅಂದರೆ ನಿಮ್ಮಲ್ಲಿ ನಾನು ಸೇರಿಕೊಂಡರೆ ಯಾರಿಗೂ ಬೇಡವಾಗದವನಲ್ಲವೇ?
ಕರ್ಣ ಚರಿತ್ರೆಯಲ್ಲಿ ಒಂದು ಪ್ರಭಾವಿಯಾದ ದುರಂತವಿದೆ. ಅದನ್ನು ಕವಿ ಪ್ರತಿಭೆ ಅದ್ಭುತವಾಗಿ ಚಿತ್ರಿಸಿದೆ. ನೆನೆಯದಿರಣ್ಣ ಭಾರತೊಳಿಂ ಪ್ಯಾರಾರುಮನ್ ಒಂದೇ ಚಿತ್ತದಿಂ ನೆನೆವಡೆ ಕರ್ಣಂ ನೆನೆಯ ಕರ್ಣನೊಳ್ ಆರ್ದೊರೆ ಕರ್ಣನ ಏರು ಕರ್ಣನ ಕಡುನನ್ನಿ ಕರ್ಣನ ಅಳವಂಕದ ಕರ್ಣನ ಚಾಗಮೆಂದು ಕರ್ಣನ ಪಡೆಮಾತೊಳ್ ಪುದಿದು ಕರ್ಣ ರಸನತೆ ಭಾರತಂ. ಮಹಾಭಾರತದಲ್ಲಿ ಇನ್ನು ಬೇರೆ ಯಾರ ನೆನಪಿಗೆ ತಂದುಕೊಳ್ಳದೆ ಇರಬೇಕಾದ್ರೆ ಒಂದೇ ಮನಸ್ಸಿನಿಂದ ನೆನೆಯಬೇಕಾದಂಥ ವ್ಯಕ್ತಿ ಕರ್ಣ. ಪಂಪ ಅರ್ಜುನನ ಕುರಿತು ಅರ್ಥಾತ್ ಹರಿಕೇಶನ ಕುರಿತು ಹೇಳದೇನೆ ಆತನ ಅಂತರಂಗದ ಮಾತುಗಳು ಹೇಗೆ ಇಲ್ಲಿ ಮೌಲಿಕವಾಗಿ ಹೊರಬಂದಿದ್ದಾವೆ ಇದಕ್ಕೆ ಹೇಳ್ತಕ್ಕಂಥದ್ದು ಕವಿ ಸ್ವತಂತ್ರ, ಅವನ ಕೃತಿ ಅನನ್ಯ ಪರತಂತ್ರ. ಕವಿ ತಾನು ಕಂಡದ್ದನ್ನು, ದರ್ಶಿಸಿದ್ದನ್ನು, ಆ ಸೂಕ್ಷ್ಮವನ್ನು ಅತ್ಯಂತ ನವಿರಾಗಿ ಚಿತ್ರಿಸುವ ಗುಣ ಕವಿಗೆ ಇರುವಂಥದ್ದು. ಯಾರ ಒತ್ತಡಕ್ಕೂ ಕವಿ ಬರೆಯೋದಿಲ್ಲ, ಬರೆದರೆ ಅದು ಕಾವ್ಯವೂ ಆಗೋದಿಲ್ಲ. ಹಾಗಾಗಿ ಕವಿ ಅದಕ್ಕೆ ಸ್ವತಂತ್ರ. ಅವನ ದೃಷ್ಟಿ ಮತ್ತು ಸೃಷ್ಟಿಯೂ ಸಹ ನೂತನ, ವಿನೂತನ, ಅದ್ಭುತ, ಮನೋಹರ. ಕರ್ಣನ ಬಗ್ಗೆ ಇಷ್ಟೊಂದು ಆಳವಾಗಿ ಪಂಪ ಮಾತನಾಡಲಿಕ್ಕೆ ಆತನ ಸದ್ಗುಣಗಳೇ ಕಾರಣವಾಗಿದ್ದಾವೆ. ಅವನಿರ್ತಕ್ಕಂಥ ಗುಣಗಳು, ಆ ಗುಣಗಳನ್ನು ಕುರಿತು ಹೇಳ್ತಾನೆ, ನೀನು ನೆನೆಸಿಕೊಳ್ಳುವುದಾದರೆ ನೀವು ಮಹಾಭಾರತದಲ್ಲಿ ಬೇರಾರು ನೆನಪಿಗೆ ತಂದುಕೊಳ್ಬಾರ್ದು. ಕರ್ಣನಲ್ಲಿ ಯಾರು ಸಮಾನ? ಅವನ ಯುದ್ಧ ಮಾಡೋದರಲ್ಲಿ, ಆತನ ತೀವ್ರವಾದ ಸತ್ಯದಲ್ಲಿ, ಶಕ್ತಿಯಲ್ಲಿ, ಹೆಸರುವಾಸಿಯಾದ ಕರ್ಣನ ದಾನದಲ್ಲಿ, ಇವೆಲ್ಲವೂ ಸಹ ಕರ್ಣ ವೃತ್ತಾಂತದಲ್ಲಿ ತುಂಬಿ ಮಹಾಭಾರತವು ಕಿವಿಗಳಿಗೆ ರಸಾನುಭವನ್ನುಂಟು ಮಾಡುತ್ತೆ. ಇಲ್ಲಿ ಅರ್ಜುನನು ಕೂಡ ಮರೆತಿದ್ದಾನೆ ಪಂಪ. ಯಾಕೆಂದರೆ ಅರ್ಜುನ ಕಥಾನಾಯಕ. ಅರ್ಜುನನ ನಾಯಕನಾಗಿಯೇ ಪಂಪ ಮಹಾಕವಿ ವಿಕ್ರಮಾರ್ಜುನ ವಿಜಯವನ್ನು ಹಸಿರುವಂಥದ್ದು. ಹಾಗೆ ಆತನಲ್ಲಿ ಅರ್ಜುನನಿಗಿಂತ ಕರ್ಣನಲ್ಲಿ ಅದೆಷ್ಟು ಅನುಕಂಪೆ ಅಲ್ಲವೇ? ಕರ್ಣನ ಪ್ರಸಂಗದಲ್ಲಿ ಮತ್ತೊಬ್ಬ ಕವಿ, ಪಂಪನ ಸಮಕಾಲೀನಾಗಿರ್ತಕ್ಕಂಥ ರತ್ನತ್ರಯೊಬ್ಬರಾದಂಥ ರನ್ನನು ಸಹ ಆತನೇನು ಸುಮ್ಮನಿಲ್ಲ. ಆತನ ಸಾಹಸ ಭೀಮಜಯದಲ್ಲಿ, ದುರ್ಯೋಧನ ವಿಲಾಪದಲ್ಲಿ ಸಂಪೂರ್ಣವಾಗಿ ಕರ್ಣಮಯವಾಗಿರ್ತಕ್ಕಂಥ ಮಾತುಗಳನ್ನು ಹೇಳ್ತಾ ಹೋಗ್ತಾನೆ. ಅದು ಕರ್ಣ ರಸಾನುಭವದಿಂದಲೇ ತುಂಬಿದೆ. ಕರ್ಣನ ಕಳೆಯ ಬರದ ಮುಂದೆ ದುರ್ಯೋಧನ ಪ್ರಲಾಪಿಸುವ ಬಗೆ ಮನ ಕರಗುವಂತಹದ್ದು, ಹೃದಯ ಕರಗುವಂಥದ್ದು. ಆತ ಹೇಳುವುದು ನೋಡಿ, ರನ್ನ ಕವಿಯಲ್ಲಿ ಜನ್ಮರಹಸ್ಯವೂ ಸಹ ಪಂಪನಾಗೆ ಬರುತ್ತೆ. ಅಲ್ಲಿ ಪಂಪನಲ್ಲಿ ಕೃಷ್ಣ ಹೇಳಿದ್ರೆ ರನ್ನನಲ್ಲಿ ಕರ್ಣನ ಕಳೆಯ ಬರದ ಮುಂದೆ ತನ್ನ ಗೆಳೆಯನ ಗುಣಗಾನವನ್ನು ಮಾಡ್ತಾನೆ. ಆತ ಹೇಳ್ತಾನೆ, ಆನರಿವೆಂ ಪೃಥಯರಿವಳ್ ದಾನವರಿಪು ಅರಿವನ್ ಅರ್ಕನರಿವಂ ದಿವ್ಯಜ್ಞಾನಿ ಸಹದೇವನರಿವಂ ನೀನ್ ಆರ್ಗೆ ಆರುಂ ಎಂದು ಅರಿಯರು ಅಂಗಾಧಿಪತಿ. ಇಲ್ಲೂ ಸಹ ಜನ್ಮರಹಸ್ಯ ಐವರಿಗೆ ಗೊತ್ತಿರತಕ್ಕಂಥದ್ದು. ಇಲ್ಲಿ ದುರ್ಯೋಧನಿಗೆ ಗೊತ್ತಿದೆ, ಕೃಷ್ಣನಿಗೆ ಗೊತ್ತಿದೆ, ಸೂರ್ಯನಿಗೆ ಗೊತ್ತಿದೆ, ದಿವ್ಯಜ್ಞಾನಿ ಸಹದೇವನಿಗೆ ಗೊತ್ತಿದೆ, ಮತ್ತು ಕುಂತಿಗೆ ಗೊತ್ತಿದೆ. ಇವರನ್ನು ಬಿಟ್ಟು ಬೇರೆ ಇನ್ಯಾರೂ ಗೊತ್ತಿಲ್ಲ. ಆ ಸ್ನೇಹದ ಮಾತುಗಳು ನೋಡಿ ಇನ್ನೂ ಮುಂದುವರಿಯುತ್ತೆ. ನಿನ್ನ ಕೆಳೆಯಂ ಸುಯೋಧನಂ ನೋಡದೆ ನುಡಿಯದೆ ಅಪ್ಪಿಕೊಳ್ಳದೆ ಬೆಸನೇನ್ ಎನ್ನದೆ ಜೀಯ ಎನ್ನದೆ ದೇವ ಎನ್ನದೆ ಏಕೆ ಉಸಿರದ ಇರ್ದಪೆ ಅಂಗಾಧಿಪತಿ. ಇಲ್ಲಿ ಕರ್ಣ ದುರ್ಯೋಧನ ಕೇವಲ ರಾಜ
ಮತ್ತು ಸಾಮಂತರಾಜ ಅಲ್ಲ. ಅವರಿಬ್ಬರು ಸ್ನೇಹಿತರು, ಅತ್ಯಂತ ಆಳವಾದ ಸ್ನೇಹವುಳ್ಳಂಥವರು. ನಿನ್ನ ಗೆಳೆಯನಾದ ನಾನು ಬಂದಿದ್ದೇನೆ, ಇಲ್ಲಿ ದುರ್ಯೋಧನ ಚಕ್ರವರ್ತಿ ಬಂದಿಲ್ಲ, ನಿನ್ನ ಸ್ನೇಹಿತನಾದ ನಾನು ಬಂದಿದ್ದೇನೆ. ಸುಯೋಧನೊಡನೆ ಏಕೆ ಮಾತನಾಡುತ್ತಿಲ್ಲ, ಏಕೆ ಆಲಿಂಗಿಸಿಕೊಳ್ಳುತ್ತಿಲ್ಲ, ಅಪ್ಪಣೆ ಏನು ಎಂದು ಕೇಳುತ್ತಿಲ್ಲ, ಒಡೆಯ ಎಂದು ಕೇಳ್ತಾ ಇಲ್ಲ, ಏಕೆ ಅಂಗರಾಜ? ನೀನಿರುವ ನಾಡಿನಲ್ಲಿ ದುರಾಸೆ, ಭಯ, ಸುಳ್ಳು ಇರಲು ಸಾಧ್ಯವೇ ಇಲ್ಲ. ನೀನಿರುವ ನಾಡಿನಲ್ಲಿ ಇರುವಂಥವು ಸತ್ಯ, ತ್ಯಾಗ, ಪರಾಕ್ರಮ, ಇವುಗಳಿಗೆ ನೀನೇ ಮೊದಲಿಗ ಅನ್ನುವ ಮಾತು ಆತ ಮನಬಿಚ್ಚಿ ಹೇಳ್ತಾನೆ. ರನ್ನನ ಸುಯೋಧನ ಕರ್ಣನನ್ನು ಬಿಟ್ಟಿರಲಾರ, ಅವನ ಸಾವನ್ನು ಸಹಿಸಲಾರ. ದುರ್ಯೋಧನ ವಿಲಾಪದಲ್ಲಿ ಕರ್ಣನ ಗುಣಗಾನವೇ ಅಗ್ರಪಾಲು, ಅದು ಸಹಜವೂ ಕೂಡ. ನೀನು ಉಳ್ಳೊಡೆ ಉಂಟು ರಾಜ್ಯಂ, ನೀನು ಉಳ್ಳೊಡೆ ಪಟ್ಟಮುಂಟು, ಬೆಳಗೊಡೆ ಉಂಟೈ, ನೀನು ಉಳ್ಳೊಡೆ ಉಂಟು ಪೀಳಿಗೆ, ನೀನಿಲ್ಲದೆ ಇವೆಲ್ಲಂ ಒಳವೆ ಅಂಗಾಧಿಪತಿ. ನೀನಿದ್ದರೆ ರಾಜ್ಯ, ನೀನಿದ್ದರೆ ಈ ರಾಜಪದವಿ, ನೀನಿದ್ದರೆ ಶ್ವೇತಛತ್ರಿ, ನೀನಿದ್ದರೆ ಈ ಸಿಂಹಾಸನ, ನೀನಿಲ್ಲದೆ ಇದ್ದರೆ ಇವೆಲ್ಲವೂ ನನಗೆ ಉಂಟೆ ಕರ್ಣ. ಇಂದ್ರ ಕವಚವನ್ನು ಬೇಡಲು ಕತ್ತರಿಸಿಕೊಟ್ಟೆ, ಕುಂತಿ ಬೇಡಲು ದಿವ್ಯಾಸ್ತ್ರವನ್ನು ಅಳುಕದೆ ಕೊಟ್ಟುಬಿಟ್ಟೆ. ದಾನ ಮಾಡುವುದರಲ್ಲಿ, ಪರಾಕ್ರಮದಲ್ಲಿ ನಿನಗೆ ಸರಿಸಮ ಯಾರು? ಕರ್ಣನಿಗೆ ಸರಿಸಮನಾದ ವ್ಯಕ್ತಿ ಮತ್ತೊಬ್ಬರಿಲ್ಲ. ಅದನ್ನೇ ಕುರಿತು ಹರಿಬೇಡ ಕವಚಮಂ ನೀನು ಅರಿದು ಇತ್ತೈ, ಕೊಂತಿ ಬೇಡೆ ಬೆಗಡದೆ ಕೊಟ್ಟೈ, ಪುರಿಗಣಯಂ ನಿನಗೆಣೆ ಕಸವರಗಲಿ ಮೇಯ್ಗಲಿಯಂ ಆವನಂಗಾಧಿಪತಿ. ಇಲ್ಲಿ ಕರ್ಣನ ದಾನಶೂರ ಗುಣವನ್ನು ನೋಡ್ತೇವೆ. ಈ ಭಾಗದಲ್ಲಿ ಮಾನವೀಯತೆ ಮಡುಗಟ್ಟಿದೆ. ನಾನು ಚಂದ್ರಹಾಸನನ ಕುರಿತು, ಅಂದರೆ ಲಕ್ಷ್ಮೀಶ ಕವಿನ ಕುರಿತು ಮಾತನಾಡೋ ಮೊದಲು ಪ್ರಾಸಂಗಿಕವಾಗಿ ಈ ಮಹಾಕವಿ ಪಂಪ ಮತ್ತು ರನ್ನರನ್ನ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಂಡಿದ್ದೇನೆ. ಇದು ಪ್ರಾಸಂಗಿಕವಾಗಿ ಹೇಳಂಥ ಮಾತು. ಪ್ರಧಾನವಾಗಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಬರುವ ಸನ್ನಿವೇಶವನ್ನು ಕುರಿತು ಮಾತಾಡ್ತೇನೆ. ಇದು ಅವೆರಡು ಮಾತನ್ನು ಹೇಳಬೇಕು ಅನ್ನಿಸ್ತು. ಹಾಗಾಗಿ ಈ ಮಾನವೀಯತೆಯ ಕುರಿತು ಮುಂದುವರಿಸ್ತೇನೆ. ಜೈಮಿನಿ ಭಾರತವನ್ನು ಬರೆದ ಕವಿ ಲಕ್ಷ್ಮೀಶ. ಲಕ್ಷ್ಮೀಶ ಕವಿಯ ಕೃತಿ ಸಂಸ್ಕೃತದ ಜೈಮಿನಿ ಭಾರತದ ಸಂಗ್ರಹ ರೂಪವಾದಂತಹ ಕೃತಿ. ಲಕ್ಷ್ಮೀಶ ಸಂಸ್ಕೃತ, ಕನ್ನಡ ಎರಡೂ ಭಾಷೆಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದಂತಹ ಕವಿ. ಈ ಜೈಮಿನಿ ಭಾರತ ಸಂಸ್ಕೃತ ಭಾರತದ ಒಂದು ಸಂಗ್ರಹ ರೂಪವಾದ ಅನುವಾದವಾಗಿದೆ. ಆ ಅನುವಾದದಲ್ಲೂ ಸ್ವಂತಿಕೆ ಇದೆ, ಪ್ರತಿಭೆ ಇದೆ, ಪಾಂಡಿತ್ಯವಿದೆ. ಮೂಲದ 68 ಅಧ್ಯಾಯದ ವಿಸ್ತಾರವು ಇಲ್ಲಿ 34 ಸಂಧಿಯಲ್ಲಿ ಅಡಕವಾಗಿದೆ. ಕನ್ನಡ ಸಾಹಿತ್ಯ ಪ್ರಪಂಚದಲ್ಲಿ ಅತ್ಯಂತ ಜನಪ್ರಿಯವಾದ ಕಾವ್ಯಗಳಲ್ಲಿ ಜೈಮಿನಿ ಭಾರತ ಒಂದು ಅಂತ ಪರಿಗಣಿಸಲ್ಪಟ್ಟಿದೆ. ಜೈಮಿನಿ ಭಾರತಕ್ಕೆ ಮನಸ್ಸೊಲ್ಲದಿರ್ತಕ್ಕಂಥವರೇ ಇಲ್ಲ. ಪಂಡಿತರು, ಪಾಮರರು, ಶೈವರು, ವೈಷ್ಣವರು, ಅರಮನೆಯವರು, ಗುರುಮನೆಯವರು, ಸನಾತನಿಗಳು, ಸುಧಾರಕರು ಎಂಬ ಭೇದ ಭಾವವಿಲ್ಲದೆ ಎಲ್ಲರ ಪ್ರೀತಿ ಗೌರವಗಳಿಗೂ ಪಾತ್ರವಾಗಿರುವುದು ಈ ಗ್ರಂಥದ ವೈಶಿಷ್ಟ್ಯವೆನ್ನಬಹುದು. ಹಿಂದೆ ಕನ್ನಡ ನಾಡಿನಲ್ಲಿ ಜೈಮಿನಿ ಭಾರತವನ್ನು ಓದಿ
ಅರ್ಥ ಹೇಳುವವರನ್ನು ಜನರು ಬಹಳವಾಗಿ ಗೌರವಿಸುತ್ತಿದ್ದರು. ಕನ್ನಡ ನಾಡಿನಲ್ಲಿ ಎಲ್ಲರ ಮನಸೂರೆಗೊಂಡಂತಹ, ಅವಿದ್ಯಾವಂತರನ್ನೂ ಸಹ ಮನಸೂರೆಗೊಂಡಂತಹ ಕೃತಿ ಲಕ್ಷ್ಮೀಶನ ಜೈಮಿನಿ ಭಾರತ. ನನ್ನ ಸ್ವಂತ ಅನುಭವದ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು 3ನೇ ತರಗತಿಯಲ್ಲಿದ್ದಾಗ, ಅದೊಂದು ಹಳ್ಳಿಯದು, ಅಲ್ಲಿ ಅಕ್ಕಸಾಲಿಗರ ಕೆಲಸವನ್ನು ಮಾಡ್ತಕ್ಕಂಥ ಒಬ್ಬ ವೆಂಕಟೇಶಯ್ಯ ಅಂತಕ್ಕಂಥವರು ಸಂಜೆಯವರೆಗೆ ತಮ್ಮ ಕೆಲಸವನ್ನು ಮುಗಿಸ್ಕೊಂಡು ಪ್ರತಿನಿತ್ಯ ತಪ್ಪದೆ 6 ಗಂಟೆಗೆ ಕಾವ್ಯವಾಚನ ಮಾಡಲು ಆತ ಸಿದ್ಧವಾಗ್ತಾ ಇದ್ದರು. ರೈತಾಪಿ ಜನ ತಮ್ಮ ಹೊಲದ ಕೆಲಸವನ್ನು ಮುಗಿಸ್ಕೊಂಡು ಬಂದು ಮನೆಯಲ್ಲಿ ವೃಥಾ ಕಾಲಹರಣ ಮಾಡ್ದೇನೆ ಅಲ್ಲಿ ಎಲ್ಲ ಬಂದು ಆಸೀನರಾಗ್ತಾಯಿದ್ರು. ಅಲ್ಲಿ ಹಿರಿಯರು ಇರ್ತಾಯಿದ್ರು, ಕಿರಿಯರು ಇರ್ತಾಯಿದ್ರು, ನಾವು ಸಹ ಅಂದರೆ ಮಕ್ಕಳಲ್ಲಿ ನಾವು ಸಹ ಇರ್ತಾಯಿದ್ವು. ಅವರು ಜೈಮಿನಿ ಭಾರತಕ್ಕೆ ಎಷ್ಟು ವಿನಮ್ರವಾಗಿದ್ದರು ಅಂದರೆ, ಅವರ ಪತ್ನಿ ಆ ಸ್ಥಳವನ್ನೆಲ್ಲವನ್ನು ಸಾರಿಸಿ ರಂಗೋಲಿ ಇಟ್ಟು ಒಂದು ಮರ ದೀಪದ ಕಂಬ ಸುಮಾರು ಒಂದು 2-2.5 ಅಡಿ ಇರಬಹುದು, ಅದರ ಮೇಲೆ ಸಗಣಿಯನ್ನು ಇಟ್ಟು ಹಣತೆಯನ್ನು ಅಲ್ಲಿ ಹಚ್ಚಿಟ್ಟು ಹೋಗೋರು. ಆನಂತರ ಅವರು ಬಂದು ಕೈ ಮುಗಿದು ಆ ಕೃತಿಗೆ ಕುಂಕುಮ ಇಟ್ಟು ನಮಸ್ಕಾರವನ್ನು ಮಾಡಿ ಓದಲಿಕ್ಕೆ ಪ್ರಾರಂಭ ಮಾಡ್ತಾಯಿದ್ರು. ಹಾಗಾಗಿ ಎಷ್ಟೋ ಜನ ಹಿರಿಯರು ಮತ್ತು ಮಕ್ಕಳು ಸಹ ಜೈಮಿನಿ ಭಾರತ ಕಥೆಗೆ ಮನಸೋತು ಹೋಗಿದ್ದರು. ಅವರು ಆ ಕಾಲದ ಪದವೀಧರರೇನಲ್ಲ, ಅವರು ಕಲಿತದ್ದು ಕೇವಲ LS ಮಾತ್ರ. ಆದರೂ ಸಹ ಪುರಾಣ ಪುಣ್ಯಕಥೆಗಳು ಜನರ ಮನಸ್ಸನ್ನು ಹೇಗೆ ಆಕರ್ಷಿಸಿದ್ವು ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಿದೆ ಅಷ್ಟೇ. ಲಕ್ಷ್ಮೀಶ ಪಂಡಿತ ಎನ್ನುವುದಕ್ಕಿಂತ ಕಥನ ಕವಿ ಎಂದರೆ ಹೆಚ್ಚು ಸೂಕ್ತ. ಇದನ್ನು ರಂಶ್ರೀ ಮುಗುಳಿಯವರು ಹೇಳ್ತಾರೆ ಮಾತನ್ನು. ಜೈಮಿನಿ ಭಾರತ ಕಥೆಯೊಳಗಿನ ಕಥೆ, ಅದು ಒಂದು ರೀತಿಯ ಕಥಾ ಸರಿಸಾಗರ ಇದ್ದ ಹಾಗೆ. ಈತನ ಊರು ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ದೇವನೂರು. ಕವಿ ಅದನ್ನು ದೇವಪುರ ಎಂದಲೂ ಕರೆದಿದ್ದಾನೆ, ಅನೇಕ ಹೆಸರುಗಳಿಂದ ಕರ್ಕೊಂಡಿದ್ದಾನೆ. ಈತನ ತಂದೆ ಅಣ್ಣಮಾಂಕ ಭಾರದ್ವಾಜ ಗೋತ್ರದವನು. ಈತನ ಕೃತಿ ಎಲ್ಲರನ್ನೂ ಆಕರ್ಷಿಸಿದೆ. ಪ್ರಾಯಶಃ ನಾವು ಚಿಕ್ಕವರಿದ್ದಾಗ ಒಂದು ಕಡೆ ಲಕ್ಷ್ಮೀಶನ ಜೈಮಿನಿ ಭಾರತ, ಮತ್ತೊಂದು ಕಡೆ ಕುಮಾರವ್ಯಾಸ ಭಾರತ ಮತ್ತು ಕನಕದಾಸರ ನಳಚರಿತ್ರೆಯನ್ನು ಜನ ಬಹಳ ಸಂತೋಷದಿಂದ ಅದನ್ನು ಹೇಳೋರು, ಓದೋರು. ಅವು ನಮ್ಮ ಮನಸ್ಸನ್ನು ಆಕರ್ಷಿಸಿದವು ಸಹ. ದೈವ ಭಕ್ತರು, ಸಾಹಿತ್ಯಾಭಿಮಾನಿಗಳು, ಗಮಕೆಗಳು, ಕವಿಗಳು, ಪಂಡಿತರು ಎಲ್ಲರ ಮನಸ್ಸನ್ನು ಸೂರೆಗೊಂಡ ಕಾವ್ಯ ಜೈಮಿನಿ ಭಾರತ. ಲಕ್ಷ್ಮೀಶನು ದೂರದೃಷ್ಟಿಯುಳ್ಳ ವಿನಯಶೀಲನಾದ ಕವಿ. ವಿಮರ್ಶಕರು ಈ ಕವಿಯನ್ನು ಉಪಮಾಲೋಲ ಎಂದು, ನಾದಲೋಲ ಎಂದು ಹೊಗಳಿದ್ದಾರೆ. ಕರ್ನಾಟಕ ಕವಿ ಚೂತವನ ಚೈತ್ರ ಎಂಬ ಬಿರುದು ಇದೆ. ಕರ್ನಾಟಕ ಕವಿ ಚೈತವನ ಚೂತ ಎಂದು ಸಹ ಲಿಖಿತವಾಗಿದೆ. ಕನ್ನಡ ಜೈಮಿನಿ ಭಾರತದಲ್ಲಿ 34 ಸಂಧಿಗಳು 1907 ಷಟ್ಪದಿಗಳಿಂದ ಕೂಡಿವೆ. ಇವೆಲ್ಲವೂ ವಾರ್ಧಕ ಷಟ್ಪದಿಲಿದ್ದಾವೆ. ಎ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಎಂಬ ಗ್ರಂಥ ಬರೆದ EP ರೈಸ್ ಅವರು 1921ರಲ್ಲಿ ಜೈಮಿನಿ ಭಾರತ ವಿಚ್ ಈಸ್ ಮೋರ್ ಫೇಮಸ್ ದ್ಯಾನ್ ಎನಿ ಅದರ್ ವರ್ಕ್ಸ್ ಆಫ್ ಕ್ಯಾನರೀಸ್ ಲಿಟ್ರೇಚರ್ ಎಸ್ಟೀಮ್ಡ್ ಅಲೈಕ್ ಬೈ ಲರ್ನ್ ಅಂಡ್ ಅನ್ಲರ್ನ್ and universally studied. His poem is written throughout in Shatpadi and in the best specimen of that style. ಈತನ ಕವಿತಾ ಶೈಲಿಗೆ ಸಾಕಷ್ಟು ಉದಾಹರಣೆಗಳು ಸಹ ಕಾವ್ಯದಲ್ಲಿ ಉಲ್ಲೇಖ ಆಗಿದ್ದಾವೆ. ಭಾರತವು 5ನೆಯ ವೇದ ಎಂಬ ನಂಬಿಕೆ ನಮ್ಮ ಜನಗಳಲ್ಲಿದೆ. ಭಗವಂತನಾದ ಕೃಷ್ಣ, ಯುಗಪುರುಷನಾದ ಯುಧಿಷ್ಠಿರ,
ಗಂಡುಗಲೆಯಾದ ಭೀಮಸೇನ, ಮಹಾಭಾಗ್ಯಶಾಲಿಯಾದ ಅರ್ಜುನ, ದಾನಶೂರ ಕರ್ಣ, ಸತ್ಯವ್ರತನಾದ ಭೀಷ್ಮ, ನೀತಿವಂತನಾದ ವಿದುರ, ಸಾಧ್ವೀಮಣಿಯಾದ ದ್ರೌಪದಿ, ಸುಪ್ರೌಢೆಯಾದ ಸುಭದ್ರೆ, ಶಸ್ತ್ರಗಾಮ ಶಸ್ತ್ರಗಾಮ ಶಸ್ತ್ರಗಾಮಾಚರನಾದ ದ್ರೋಣ, ಚಿರಂಜೀವಿಯಾದ ಅಶ್ವತ್ಥಾಮ, ವೀರನಾದ ಅಭಿಮನ್ಯು, ಸುಧನ್ವ, ಸುರಥ, ತಾಮ್ರಧ್ವಜ, ನೀಲಧ್ವಜ, ಋಷಕೇತು, ವೀರಮರ್ಮ, ಭಾಗವತನಾದ ಚಂದ್ರಹಾಸ, ಮೈರಧ್ವಜ ಮೊದಲಾದವರ ಪವಿತ್ರ ಚರಿತ್ರೆಯು ಈ ಭಾರತದಲ್ಲಿ, ಅಂದರೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ನಿರೂಪಿಸಲ್ಪಟ್ಟಿದೆ. ಕತೆ ಹೀಗೆ ಪ್ರಾರಂಭ ಆಗುತ್ತೆ. ಸಹೋದರರ ವಧೆಯಿಂದ ಖಿನ್ನನಾಗಿದ್ದ ಯುಧಿಷ್ಠಿರ ಮಹಾರಾಜನಿಗೆ ವೇದವ್ಯಾಸ ಮಹರ್ಷಿಗಳು ಅಶ್ವಮೇಧ ಯಾಗವನ್ನು ಮಾಡೋದರಿಂದ ಮನಃಶಾಂತಿ ಉಂಟಾಗುತ್ತೆ ಅಂತ ಬೋಧಿಸ್ತಾರೆ. ಯುದ್ಧದಲ್ಲಿ ಸಹೋದರೆಲ್ಲರೂ ಸಾಯ್ತಾರೆ, ಬಂಧುಗಳು ಸಾಯ್ತಾರೆ, ಗುರು ಹಿರಿಯರು ಸಾಯ್ತಾರೆ. ಇದೆಲ್ಲವೂ ಸಹ ಕೊನೆಯಲ್ಲಿ ಯುಧಿಷ್ಠ ಮನಸ್ಸಿಗೆ ಬಹಳ ನೋವನ್ನುಂಟು ಮಾಡುತ್ತೆ. ಹಾಗಾಗಿ ತನ್ನ ಬಂಧು ಬಾಂಧವರು, ಸಹೋದರರು ಇವರೆಲ್ಲರಿಂದ ಆತನ ಮನಸ್ಸಿಗೆ ಬಹಳ ನೋವಾಗಿದೆ. ಅದಕ್ಕೋಸ್ಕರ ಆ ನೋವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ವೇದವ್ಯಾಸ ಮಹರ್ಷಿಗಳು ಅಶ್ವಮೇಧ ಯಾಗವನ್ನು ಮಾಡೋದರಿಂದ ಮನಃಶಾಂತಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ಮಹಾಭಾರತದ ಕಥೆಯಲ್ಲದೇ, ಅಂದರೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಅನೇಕ ವಿಷ್ಣು ಭಕ್ತರ ಕಥೆಯೂ ಇದೆ. ಅಷ್ಟೇ ಅಲ್ಲದೆ ರಾಮಾಯಣದ ಕಥೆಯೂ ಬರುತ್ತೆ. ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳೋದಾದರೆ ಇದು ನನ್ನ ಅಭಿಪ್ರಾಯ. ಜೈಮಿನಿ ಭಾರತ ಒಂದು ಕಥಾ ಸರಿಸಾಗರವಿದ್ದಂತೆ. ಇಲ್ಲಿ ವಿಷ್ಣು ಭಕ್ತರ ಕಥೆಯೂ ಇದೆ, ರಾಮಾಯಣದ ಕಥೆಯೂ ಇದೆ. ಲಕ್ಷ್ಮೀಶನ ವಿಶೇಷ ಪ್ರತಿಭೆಗೆ ಸಾಕಷ್ಟು ಉದಾಹರಣೆ ಕೊಡಬಹುದು. ಇಲ್ಲಿ ಸೀತೆಯ ಮೇಲೆ ಜನಾಪವಾದ ಬಂದದ್ದನ್ನು ಕೇಳಿ ರಾಮಚಂದ್ರ ತನ್ನ ಪತ್ನಿಯನ್ನು ಕಾಡಿಗೆ ಕಳುಹಿಸಬೇಕು ಅಂತ ತೀರ್ಮಾನ ಮಾಡಿ ಲಕ್ಷ್ಮಣನಿಗೆ ಆದೇಶಿಸ್ತಾನೆ. ಲಕ್ಷ್ಮಣ ರಾಜಾಜ್ಞೆಯನ್ನು ಮೀರಲಿಕ್ಕಾಗ್ದೇನೆ ಆತ ಹತ್ತಿಗೆ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ರಥದ ಮೇಲೆ ಕಟ್ಟಿರ್ತಕ್ಕಂಥ ಆ ಬಾವುಟ ಅದು ತಲೆ ಒಡವುದುವಂತೆ ಯಾವ ರೀತಿ ಇತ್ತು ಅಂತಂದರೆ, ಸೀತೆಯನ್ನು ಕಾಡಿಗೆ ಒಯ್ಯತಕ್ಕಂಥದ್ದು ಅದು ಒಳಿತಲ್ಲ ಅನ್ನೋ ಹಾಗೆ ಅವು ತಲೆಯನ್ನು ಒಡವುಬಿಟ್ಟು ಅಂತ ಹೇಳ್ತಾನೆ. ಹಾಗಾಗಿ ಸೀತೆಯನ್ನು ಕಳುಹಿಸಬೇಡ ಅಂತ ತಲೆಗೊಡೆಯುವುದಂತೆ. ಪಾಪ ಸೀತೆಗೆ, ಅವಳಿಗೇನು ಈ ರಾಮನ ಮನಸ್ಸಿನ ಒಳ ಮರ್ಮ ಗೊತ್ತಿಲ್ಲ ಅವಳಿಗೆ. ಆಕೆಗೂ ಬಯಕೆ ಇತ್ತಂತೆ. ಆಕೆ ತುಂಬ ಗರ್ಭಿಣಿ, ಈಗ ಬಯಕೆಗಳಿದ್ವಂತೆ. ಮತ್ತೆ ತಾಪಸಾಶ್ರಮಕ್ಕೆ ಹೋಗಿ ಹರಕೆಯನ್ನು ಪಡೆದು ತಾನು ಬರಬೇಕು ಅಂತಕ್ಕಂಥದ್ದು. ಹಾಗಾಗಿ ರಾಮನಲ್ಲಿ ಹೇಳ್ಕೊಂಡಿರ್ತಾಳೆ. ಆದರೆ ರಾಮ ಅವನು ಸೀತೆನ ಕಳಿಸುವ ಉದ್ದೇಶ ಈಗಾಗಲೇ ಗೊತ್ತಿದೆ. ಪಾಪ ಅವಳು ಸಹ ಖುಷಿ ಹೋಗ್ತಾಳೆ. ಗಂಗಾ ನದಿಯ ಬಳಿಗೆ ಹೋಗಿ ಅಲ್ಲಿ ಇಳಿದು ಸ್ನಾನವನ್ನು ಮಾಡಿ ಲಕ್ಷ್ಮಣ ಇವರು ಸಹ ಹೊಡ್ತಾರೆ. ಮುಂದೆ ಹೋಗ್ತಾ ಹೋಗ್ತಾ ಘೋರ ಕಾಡಿಗೆ ಕರ್ಕೊಂಡು ಹೋಗ್ತಾನೆ ಲಕ್ಷ್ಮಣ. ಸೀತೆಗೆ ಆಶ್ಚರ್ಯ ಆಗುತ್ತೆ, ಲಕ್ಷ್ಮಣ ಎಲ್ಲಿ ಕರ್ಕೊಂಡು ಬರ್ತಾ ಇದ್ದಾನೆ, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಎಲ್ಲಿ? ಅವಳು ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮಣನನ್ನು. ಎಲ್ಲಿ ಮುನಿಪೋತ್ತಮರ ಪಾವನದ ವನದ ಎಡೆಗಳು ಎಲ್ಲಿ? ಸಿದ್ಧಾಶ್ರಮಗಳ ಮಂಗಳ ಸ್ಥಳಗಳು ಎಲ್ಲಿ? ಸುಖವಿಗಳ ಪೊಗೆದಳದ ಅಗ್ನಿಹೋತ್ರದ ಕುಟೀರಂಗಳು ಎಲ್ಲಿ? ಪರಿಚಿತವಾದ ವೇದ ಶಾಸ್ತ್ರ ಧ್ವನಿಗಳು ಎಲ್ಲಿ? ಅಲ್ಲಿಗೊಯ್ಯದೆ ದಾರುಣದ ಕಟ್ಟಡವಿಗೆ ಇಲ್ಲಿಗೆ ಏಕೆ ತಂದೆ ಸೌಮಿತ್ರಿ ಹೇಳೆಂದು ಜಾನಕಿ ಸುಯ್ದಳು. ಎಲ್ಲಿ ಕರ್ಕೊಂಡು ಬರ್ತಾ ಇದೆಯಾ ಲಕ್ಷ್ಮಣ? ಎಲ್ಲಿ ಮುನಿಗಳ ಪವಿತ್ರವಾದ ಆಶ್ರಮಗಳು ಎಲ್ಲಿ? ಆ ಸಿದ್ಧಾಶ್ರಮಗಳೆಲ್ಲಿ? ಆ ಪವಿತ್ರವಾದ ಮಂಗಳಕರವಾದ ಸ್ಥಳಗಳು ಎಲ್ಲಿ? ಹವಿಸಿಂದ ಕೂಡಿರ್ತಕ್ಕಂಥ ಹೋಮ ಧೂಮಗಳ ಹೊಗೆ ಎಲ್ಲಿ?
ಪರಿಚಿತವಾಗಿರ್ತಕ್ಕಂಥ ವೇದಶಾಸ್ತ್ರ ಧ್ವನಿಗಳು ಎಲ್ಲಿ? ಇಂಥ ಭಯಂಕರವಾದ ಕಾಡಿಗೆ, ಅದು ಕಟ್ಟಡವಿಗೆ, ಅದು ಸಾಧಾರಣವಾದ ಕಾಡಲ್ಲ, ಅದು ಮೃಗಪಕ್ಷಿಗಳಿಂದ ಘೂರ್ಮಿಸುವ ಕಾಡು. ಅಂಥ ಕಾಡಿಗೆ ಕರ್ಕೊಂಡು ಬರ್ತಾನೆ. ಇಲ್ಲಿ ಲಕ್ಷ್ಮೀಶನ ಒಂದು ಶೈಲಿಯ ಸೊಗಸನ್ನು ನೋಡಿ. ಕಟ್ಟಡವಿಗೆ ಇಲ್ಲಿಗೆ ಏಕ್ ಐ ತಂದೆ ತಂದೆ. ಇಲ್ಲಿಗೆ ಏಕೆ ಕರ್ಕೊಂಡು ಬಂದೆ, ಇಲ್ಲಿಗೆ ಯಾಕಪ್ಪ ಬಂದೆ, ಇಲ್ಲಿ ತಂದೆ ಅಂತ ಅಂದ್ಕೊಂಡ್ರೆ ಹೋಯ್ತು. ಹಾಗಾಗಿ ಇಲ್ಲಿಗೆ ಕೈ ತಂದೆ ತಂದೆ. ಸೌಮಿತ್ರಿ ಹೇಳುವಂಥ ಪ್ರಶ್ನೆ ಮಾಡ್ತಾಳೆ. ಹೀಗೆ ಕೊನೆಗೆ ಕರ್ಕೊಂಡು ಬಂದ ಉದ್ದೇಶವನ್ನು ಲಕ್ಷ್ಮಣ ಹೇಳ್ತಾನೆ. ಇವೆಲ್ಲ ಸಹ ಮನ ಕರಗುವಂಥ ಪ್ರಸಂಗಗಳಿವು. ಆ ಲಕ್ಷ್ಮಣ, ನಿನ್ನ ಮೇಲೆ ಅಪವಾದದ ಮಾತು ಬಂದಿರೋದ್ರಿಂದ ಅಣ್ಣ ಕಾಡಿಗೆ ಕಳಿಸುವ ಅಂತ ಕಟ್ಟಾಜ್ಞೆ ಮಾಡಿದ್ದಾನೆ ಅಂತ ಹೇಳಿದಾಗ, ಬಿರುಗಾಳಿ ಪೊಳೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೆ ಒರಗುವಂತೆ ಹಮ್ಮೈಸಿ ಬಿದ್ದಳ್ ಅಂಗನೆ ಧರೆಗೆ ನಡು ನಡುಗುತ್ತೆ. ಮರಗಳ ಅಂಗೋಪಾಂಗಮಂ. ಸೌಮಿತ್ರಿ ತಣ್ಣೀರ್ ತಳೆದು ವಸ್ತ್ರದಿಂ ತೆಗೆದು ರಾಮನ ಸೇವೆ ಸನ್ನುದೇ ತನಗೆಂದು ರೋಧಿಸಿದನು. ಇಲ್ಲಿ ನೋಡಿ ಅಲಂಕಾರ ನೋಡಿ. ಬಿರುಗಾಳಿಯ ಹೊಡೆತಕ್ಕೆ ಫಲಭರಿತವಾದ ಬಾಳೆ ಮರ, ಬಾಳೆ ಗಿಡ, ಅದು ಮರ ಅಲ್ಲ, ಅಲುಗಾಡಿ ಅಲುಗಾಡಿ ನೆಲಕ್ಕೆ ಹೇಗೆ ಬೀಳುತ್ತೋ ಹಾಗೆ ಅಂತೆ ಗರ್ಭಿಣಿಯಾದ ತುಂಬುಗನ ಸೀತೆ ಆ ಮಾತನ್ನು ಕೇಳಿ ಹಾಗೆ ಕೆಳಗೆ ಮೂರ್ಛೆ ಹೋಗಿಬಿಟ್ಲಂತೆ. ಆಕೆಯನ್ನು ಲಕ್ಷ್ಮಣ ಹೋಗಿ ಶೈತ್ಯೋಪಚಾರವನ್ನು ಮಾಡಿ ತಣ್ಣೀರು ಚಿಮುಕಿಸಿ ಗಾಳಿಯನ್ನು ಬೀಸಿ ರಾಮನ ಸೇವೆ ಹೀಗೆ ನನಗೆ ಸಂದಿತೆ ಅಂತ ರೋಧಿಸ್ತಾನೆ. ಆಮೇಲೆ ಕಾರಣ ಹೇಳ್ತಾನೆ. ಮುಂದೆ ಈ ರಾಮಾಯಣದ ಕಥೆಯನ್ನು ಹೇಗೆ ಲಕ್ಷ್ಮೀಶ ಒಂದು ಸಂಗ್ರಹ ರೂಪದಲ್ಲಿ ಕೇವಲ 6 ಸಾಲುಗಳಲ್ಲಿ ಚಿತ್ರಿಸ್ತಕ್ಕಂಥ ಆತನ ಒಂದು ಕವಿ ಕೌಶಲವನ್ನು ಇದೊಂದು ಉದಾಹರಣೆ ನಿಮಗೆ ಹೇಳಿ ಆನಂತರ ನಾನು ಮುಂದೆ ಬರ್ತೇನೆ. ಏನು ಅಂತಂತಂದರೆ ಪ್ರಶ್ನೆ ಮಾಡ್ತಾಳೆ ಲಕ್ಷ್ಮಣನ ಕುರಿತು. ಅಂದು ಕೌಶಿಕ ಮುನಿಪನ್ನೊಡನೆ ಮಿಥಿಲಾ ನಗರಕ್ಕೆ ಬಂದು ಹರಧನುವ ಮುರಿದು ಎನ್ನಂ ಮದುವೆಯಾದನೆ. ಅಂದು ಮೊದಲಾಗಿ ರಮಿಸಿದನ್ ಎನ್ನೊಳ್ ಅಪರಾಧಮಂ. ಎನ್ನೊಳ ಆ ನಗಲ್ದೊಡೆ ತಾಂ ನವೆನಲ್ಲದೆ ಒಂದಿದನ ಸೌಖ್ಯಮಂ. ರಾಮನೆನಗಾಗಿ ಕಪಿರುಂದಮಂ ನೆರಪಿ ಕಡಲಂ ಕಟ್ಟಿ ದೈತ್ಯರಂ ಕೊಂದು ಅಗ್ನಿಮುಖದೊಳ್ ಪರೀಕ್ಷಿದನು. ಎನ್ನೊಳ್ ಅಪರಾಧಮಂ ಕಾಣಿಸಿದನೆ. ವಿಶ್ವಾಮಿತ್ರ ಮುನಿಗಳ ಜೊತೆಯಲ್ಲಿ ಮಿಥಿಲಾ ನಗರಕ್ಕೆ ಬಂದಂತಹ ರಾಮ ಅಲ್ಲಿ ಸೀತಾ ಸ್ವಯಂವರದ ಅಲ್ಲಿ ಏನು ನಿಬಂಧನೆ ಇತ್ತು, ಹರದನ್ನುವ ಶಿವಧನಸ್ಸನ್ನು ಮುರಿದು ನನ್ನನ್ನು ಮದುವೆಯಾದನಲ್ಲ, ಅಂದಿನಿಂದಲೂ ಸಹ ನನ್ನನ್ನು ಅತ್ಯಂತ ಪ್ರೀತಿಯಿಂದ ರಮಿಸಿದ ರಾಮ, ನಾನು ಆತನಿಂದ ಅಗಲಿದಾಗ ಆತ ಎಷ್ಟು ಸಂಕಟಪಟ್ಟ ಅಲ್ವೇ, ನವೆದನಲ್ಲವೇ, ಆತ ಸುಖವನ್ನು ಪಟ್ಟನೇನು. ಕೆಲವರು ಹೆಂಡತಿ ದೂರ ಹೋದ್ರು ಸಾಕು ಅಂತಾರೆ. ಆದರೆ ರಾಮ ಹಾಗಲ್ಲ, ಪತ್ನಿಗೋಸ್ಕರ ಎಷ್ಟೊಂದು ಕಷ್ಟವನ್ನು ಪಟ್ಟ ಅಂತಕ್ಕಂಥದ್ದು. ನರಸಿಂಹಸ್ವಾಮಿ ಹೇಳ್ತಾರೆ, ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಅಂತ. ಹಾಗೆ ನನ್ನನ್ನು ಅಗಲಿ ರಾಮ ಸುಖವಾಗಿದ್ದನೇನು. ಕಪಿಗಳ ಸಮೂಹವನ್ನು ಕಟ್ಟಿಕೊಂಡು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಲಂಕೆಯಲ್ಲಿ ರಾಕ್ಷಸರನ್ನು ಕೊಂದು ಅಗ್ನಿಸಾಕ್ಷಿಯಾಗಿ ನನ್ನನ್ನು ಸ್ವೀಕರಿಸಿದ ರಾಮ ನನ್ನಲ್ಲಿ ಯಾವ ಅಪರಾಧವನ್ನು ಕಂಡ? ಹಾಗಾದರೆ ರಾಮನನ್ನು ಬಿಟ್ಬಿಟ್ನೆ. ಕೊನೆಗೆ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ, ಎನ್ನ ತಪ್ಪು. ಇಲ್ಲಿ ಧ್ವನಿ ಇದೆ. ರಾಮ ಕಳಿಸಿದ್ದು ಕರುಣಾಮಯ್ಯ ಅಷ್ಟೇ ಅಲ್ಲ,
ಇಲ್ಲಿ ಸ್ತ್ರೀಪರವಾದ ಚಿಂತನೆ ಇದೆ, ಆಲೋಚನೆ ಇದೆ. ರಾಮ ಕರುಣಾಳು ಅನ್ನೋದನ್ನು ಧ್ವನಿ ಇಟ್ಟು ಯೋಚನೆ ಮಾಡಬೇಕಾಗತ್ತೆ. ಕರುಣಾಳು ರಾಘವನ್ ತಪ್ಪಿಲ್ಲ ಅಂದರೆ ಅವನೇನು ತಪ್ಪಿಲ್ವೇನೋ ಅಂತ ಅರ್ಥ ಅಲ್ಲ. ನಾನು ಹೆಣ್ಣಾಗಿ ಹುಟ್ಟಿದ ನನ್ನ ತಪ್ಪೆ. ಇಲ್ಲಿ ಅವಳ ಮೂಕ ಪ್ರಶ್ನೆ ಅಲ್ಲಿ ಇರುವುದನ್ನು ಕವಿ ಬಹಳ ಸೂಕ್ಷ್ಮವಾಗಿ ಗುರುತಿಸ್ತಾ ಹೋಗ್ತಾನೆ. ನಾನು ಮುಖ್ಯವಾಗಿ ಪ್ರಸ್ತಾಪ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು ಚಂದ್ರಹಾಸನ ಸನ್ನಿವೇಶವನ್ನು. ಈತ ಭಾಗವತ ಶಿರೋಮಣಿ. ಈತನ ಕಥೆಯನ್ನು ನಾರದರು ಅರ್ಜುನನಿಗೆ ಹೇಳ್ತಾರೆ. ಗುಣಸಂಪನ್ನನಾದ ಕೇರಳ ದೇಶದ ದೊರೆ ಮೇಧಾವಿ ಹಾಗೂ ಅವನ ಪಟ್ಟದ ರಾಣಿ ಅವರಿಗೆ ಈ ಮಗು ಜನಿಸುತ್ತೆ. ಈ ಮಗುವಿನ ಎಡಪಾದದಲ್ಲಿ 6 ಬೆರಳುಳ್ಳ ಈ ಸುಕುಮಾರ ಮೂಲ ನಕ್ಷತ್ರದಲ್ಲಿ ಜನಿಸುತ್ತದೆ. ಸನ್ನೂತ ಗುಣೋದಯಂ ಮೇಧಾವಿ ಎಂಬವ ಬಲಯುತಂ ಬಳಿಕ ಅವಂಗೆ ತನ್ನದ ಪಟ್ಟರಾಣಿಯೋಳ್ ಬಹಳ ಭಾಗ್ಯ ಸಂಪನ್ನನ್ ಎಡದ ಅಂಗ್ರಿಗೆ ಅರುವೆರಳಾಗಿ ದಿನದೊಳು ಉತ್ಪನ್ನನಾದಂ ಮೂಲ ನಕ್ಷತ್ರದಿ ಅರಿಷ್ಟಾಂಶದೊಳು ಸುಕುಮಾರನು. ಇಲ್ಲಿ ಮೇಧಾವಿಯ ಗುಣಸಂಪನ್ನತೆಯನ್ನು ಮತ್ತು ಆ ಮಗು ಜನಿಸಿದ್ದನ್ನು, ಆ ನಕ್ಷತ್ರವನ್ನು ಸಹ ಕುರಿತು ಹೇಳ್ತಾರೆ. ಜೊತೆಗೆ ಪಾದದಲ್ಲಿ 6 ಬೆರಳುಳ್ಳದ್ದನ್ನು ಸಹ ಹೇಳ್ತಾರೆ. ಈ ಮಗು ಹುಟ್ಟಿದ್ದಕ್ಕೆ ರಾಜನಾದ ಮೇಧಾವಿಗೆ ಬಹಳ ಖುಷಿಯಾಗತ್ತೆ. ಪುತ್ರೋತ್ಸವವನ್ನು ಮಾಡಿ ಕೆಲವು ದಿನಗಳು ಕಳೀತಾ ಇರಬೇಕಾದ್ರೆ ಶತ್ರು ರಾಜರು ಮೇಧಾವಿಯ ಮೇಲೆ ದಂಡೆತ್ತಿ ಬರ್ತಾರೆ. ನಗರ ಮುತ್ತಿಗೆ ಹಾಕ್ತಾರೆ. ಕ್ಷಾತ್ರ ಧರ್ಮದಂತೆ ಮೇಧಾವಿಯು ಸಹ ಹೋರಾಡಿ ಆ ಯುದ್ಧದಲ್ಲಿ ಆತ ತೀರಿ ಹೋಗ್ತಾನೆ. ಗಂಡ ತೀರಿ ಹೋದ ಮೇಲೆ ಹೆಂಡತಿಯೂ ಸಹ ಅಗ್ನಿ ಪ್ರವೇಶವನ್ನು ಮಾಡ್ತಾಳೆ. ಅಲ್ಲಿಗೆ ಈ ಮಗುವನ್ನು ನೋಡ್ಕೊಳ್ಳೋರು ಅರಮನೆಯಲ್ಲಿ ಯಾರೂ ಇಲ್ಲ. ತಂದೆ ತಾಯಿಯನ್ನು ಕಳೆದುಕೊಂಡ ಮಗುವನ್ನು ಒಬ್ಬ ದಾದಿ ಕರೆದುಕೊಂಡು ಅವಳು ಕುಂತಳನಗರ ಕರ್ಕೊಂಬರ್ತಾಳೆ. ಆ ಎಳೆಯ ಮಗುವಿಗೆ ಬೇಕಾದ ವಸ್ತುಗಳು ಇಲ್ಲದೆ ಇದ್ದಾಗ ಬಹಳ ಮರುಗ್ತಾಳೆ. ಯಾಕೆಂದರೆ ರಾಜಕುಮಾರ ಬೆಳಿಬೇಕಾದಂಥ ಮಗು ಅದು, ಸಾಮಾನ್ಯರ ಮಗು ಅಲ್ಲ, ಅನಾಥ ಮಗು ಅದು. ಆ ದಾದಿ ಆ ಮಗುವಿನ ಬಗ್ಗೆ ಎಷ್ಟೊಂದು ಕರುಣೆಯನ್ನು ತೋರಿಸ್ತಾಳೆ, ಮಮತೆಯನ್ನು ತೋರಿಸ್ತಾಳೆ, ಪ್ರೀತಿ ತೋರಿಸ್ತಾಳೆ, ಒಲವು ತೋರಿಸ್ತಾಳೆ. ಆ ಪಟ್ಟಣದಲ್ಲಿ ಬೇಡಿ ತಂದು ಸಲಹಿ ಮುದ್ದಿಸ್ತಾ ಆ ಮಗುವಿನ ಅಭಿನಯಕ್ಕೆ ಹಿಗ್ಗಿ ನಿಟ್ಟುಸಿರು ಬಿಡ್ತಾಳೆ. ಯಾಕೆಂದ್ರೆ ಸಂತೋಷದಿಂದ ಇರೋಕ್ಕಾಗಲ್ಲ ಅವಳು. ಅವಳ ದುಃಖ ನೋಡಿ, ಸಂಕಟ ನೋಡಿ ಪಾಪ ಈ ದಾದಿ ಆ ಮಗುವನ್ನು ಕಂಡು ಹೇಗೆ ಶೋಕಿಸ್ತಾಳೆ, ದುಃಖವನ್ನು ವ್ಯಕ್ತಪಡಿಸ್ತಾಳೆ. ಈಡೆ ತೊಟ್ಟಿಲಿಲ್ಲ, ಆಡಿಸುವವರು ಇಲ್ಲ, ನಿನಗೆ ಪೊಂದುಡಿಗೆ ಇಲ್ಲ, ಈರೇ ನಿಳೆಯಮಿಲ್ಲ, ಬಿಡದೆ ಎರೆವ ನೀರು ಕುಡಿಯು ಹಾಲು ಎಣ್ಣೆ ಬೆಣ್ಣೆಗಳಿಲ್ಲ, ಲಾಲಿಸಿ ನಲಿವ ತಂದೆ ತಾಯಿಗಳಿಲ್ಲ, ಪೊಡವಿಪತಿ ಕೇರಳಾಧೀಶಂ ಪರಕೆಯೊಳ್ ಪಡೆದನ್ ಇದಕ್ಕೀಗ ನಿನ್ನಂ ನೋಡುವ ಎನ್ನ ಕಣ್ಣು ಒಡೆಯದೆ ಅಕಟ ಎಂದು ಬಿಸಿಸುಯಿದಳು. ಅಳಲ್ದು ಮರುಗುವಳಾಕೆ ದಿನ ದಿನದೋಳು. ಇಲ್ಲಿ ಕರುಣರಸ ಇನ್ನು ಮೊಡಗಟ್ಟಿ ಹೋಗುತ್ತೆ. ಯಾಕೆ ಕರುಣವು ಸಹ ಬಹಳ ಮುಖ್ಯವಾದಂಥ ರಸ. ಕರುಣ ಏವ ರಸಃ ಅಂತಾರೆ. ಕರುಣವೂ ಸಹ ಒಂದು ರಸವೇ. ನವರಸಗಳಲ್ಲಿ ಕರುಣರಸವು ಸಹ ಬಹಳ ಮುಖ್ಯವಾದದ್ದು. ಹಾಗಾಗಿ ಈ ನಿನಗೆ ತೊಟ್ಟಿಲಲ್ಲಿ ಇಟ್ಟು ತೂಗ್ತಕ್ಕಂಥವ್ರಿಲ್ಲ, ಆಡಿಸ್ತಕ್ಕಂಥವ್ರಿಲ್ಲ, ಒಳ್ಳೊಳ್ಳೆಯ ಬಟ್ಟೆಗಳನ್ನು ತೊಡಿಸ್ತಕ್ಕಂಥವ್ರಿಲ್ಲ, ಇರಲಿಕ್ಕೆ ಮನೆಯೂ ಇಲ್ಲ, ನಿನಗೆ ಸ್ನಾನ ಮಾಡಿಸುವವರಿಲ್ಲ, ಹಾಲು ಬೆಣ್ಣೆ
ಕೊಡುವವರಿಲ್ಲ. ನಿನ್ನನ್ನು ಮುದ್ದಿಸಿ ನೋಡಿ ಸಂತೋಷ ಪಡ್ತಕ್ಕಂಥ ತಾಯಿಯೂ ಇಲ್ಲ, ತಂದೆಯೂ ಇಲ್ಲ. ಆದರೆ ಕೇರಳಾಧೀಶ್ವರನಾಗಿರ್ತಕ್ಕಂಥ ಮೇಧಾವಿ, ಹರಕೆ ಹೊತ್ತು ಪಡೆದ ಬಂಗ ನೀನು, ನಿನ್ನನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಅವರೂ ಇಲ್ಲ. ಈ ಸ್ಥಿತಿ ನೋಡಿ ನನ್ನ ಕಣ್ಣುಗಳು ಒಡೆಯಬಾರದೆ ಅಂತ ಪಾಪ ಪ್ರತಿ ದಿವಸ ಆ ಮಗುವನ್ನು ನೋಡಿ ನಿಟ್ಟುಸಿಬಿಡ್ತಾಳೆ ಈ ವೃದ್ಧ ದಾದಿ. ಈಗ ಬಾಲಕನ ಲೀಲೆಗಳ ಕಂಡು ಆತನ ಕಂಡು ಆಕೆ ಖುಷಿ ಆಗತ್ತೆ ನೋಡಿ. ಒಮ್ಮೊಮ್ಮೆ ಸಂತೋಷ ಪಡ್ತಾ, ಮುದ್ದಿಸುತ್ತಾ, ಒಮ್ಮೊಮ್ಮೆ ಮರುಗುತ್ತಾ, ನಾಡೆ ನುಡಿಯನ್ನು ಕಲಿಯುವಂತೆ ಆ ಮಗುವನ್ನು ನೋಡಿಕೊಂಡವಳೆ ಈ ದಾದಿ. ಹೀಗೆ ಮಗುವನ್ನು ನೋಡಿ ಕಾಲ ಕಳೀತಾ ಇರಬೇಕಾದ್ರೆ ರೋಗ ಬಂದು ಆ ದಾದಿಯು ತೀರಿ ಹೋಗ್ತಾಳೆ. ಮುಂದೆ ದಾದಿಯೂ ಇಲ್ಲ, ಯಾರೂ ಇಲ್ಲ. ಆ ನಗರದಲ್ಲಿ ಮೊದಲೇ ಸುಂದರನಾದ ಮಗು ಬೀದಿಯಲ್ಲಿ ದೇಸಿಗನಂತೆ ನಿಂತಿರೋದನ್ನು ಕಂಡಂತಹ ಆ ಕುಂತಳ ನಗರದ ಸ್ತ್ರೀಯರು ತಮ್ಮ ತಮ್ಮ ಮನೆಗಳಿಗೆ ಕರ್ಕೊಂಡು ಬರ್ತಾರೆ. ತಿನ್ನಲಿಕ್ಕೆ ರುಚಿಯಾದ ಹಣ್ಣುಗಳನ್ನು ಕೊಡ್ತಾರೆ, ಸಿಹಿ ಪದಾರ್ಥಗಳನ್ನು ಕೊಡ್ತಾರೆ, ಮಗುವಿನ ಮುದ್ದು ಮುದ್ದು ಮಾತುಗಳನ್ನು ಕೇಳ್ತಾರೆ. ಇಷ್ಟಪಟ್ಟದನ್ನು ಕೊಡ್ತಾ ಅವರೇ ಸ್ನಾನ ಮಾಡಿಸಿ, ಮಡಿಬಟ್ಟೆ ಹೊದಿಸಿ, ಮೆತ್ತನೆಯ ಹಾಸಿಗೆಯಲ್ಲಿ ಮಲಗಿಸಿ ಪ್ರೀತಿಯಿಂದ ಕಾಣ್ತಾರೆ. ಯಾರೂ ಇಲ್ಲದವರಿಗೆ ದೇವರೇ ದಿಕ್ಕು ಅಂತ ಹೇಳ್ತಾರೆ. ಆ ಊರಿನ ತಾಯಂದಿರು ಶಿಶುವಿಗೆ ಆಶ್ರಯವನ್ನು ನೀಡೋದ್ರ ಮುಖಾಂತರ ಅನಾಥ ಬಂಧುವಾಗ್ತಾರೆ. ಅನಾಥರಿಗೆ ದೇವರು ರಕ್ಷಿಸ್ತಾನೆ. ಅನಾಥೋ ದೈವರಕ್ಷಃ ಅನ್ನುವಂಥ ಮಾತಿನಂತೆ ಏನಿದೆ, ಹಾಗೆ ಆ ಪಟ್ಟಣದ ಸ್ತ್ರೀಯರು ಆ ಮಗುವನ್ನು ಕಂಡು ಆತನ ನೋಡ್ಕೊಳ್ತಾರೆ. ಮನೆಗೆ ಕರ್ಕೊಂಡು ಬಂದು ಮೆತ್ತನ ಹಾಸಿಗೆಯಲ್ಲಿ ಮಲಗಿಸಿ ಪ್ರೀತಿಯಿಂದ ತಮ್ಮ ಮಕ್ಕಳಂತೆಯೇ ಅವರು ಕಾಣ್ತಾರೆ. ಇಲ್ಲಿ ಚಂದ್ರಹಾಸ ಅಂದರೆ ಅವನಿಗಿನ್ನೂ ನಾಮಕರಣ ಆಗಿಲ್ಲ. ಆ ಮಗು ಎಲ್ಲ ತಾಯಂದಿರ ಪ್ರೀತಿಯ ಮಗುವಾಗುತ್ತೆ. ಹೀಗೆ ಇರಬೇಕಾದ್ರೆ ಆ ಹುಡುಗನಿಗೆ ಹಾದಿಯಲ್ಲಿ ಒಂದು ಸಾಲಗ್ರಾಮ ಶಿಲೆ ಸಿಗುತ್ತೆ. ಆ ಶಿಲೆಯನ್ನು ಸದಾ ಈತ ಬಾಯಲ್ಲಿಟ್ಕೊಂಡಿರ್ತಾನೆ. ಈ ವೇಳೆಗೆ ಮಗುವಿಗೆ 5 ವರ್ಷಗಳಾಗತ್ತೆ. ಅದೇ ಸಮಯದಲ್ಲಿ ಆ ನಗರದ ಕುಂದರಾಜನ ಮಂತ್ರಿ ದುಷ್ಟಬುದ್ಧಿ ಈ ವಿಪ್ರ ಸಂತರ್ಪಣೆಯನ್ನು ಏರ್ಪಡಿಸಿರ್ತಾನೆ. ಈ ಮಗು ಗೆಳೆಯರ ಜೊತೆಯಲ್ಲಿ ಆಟ ಆಡ್ತಿರ್ಬೇಕಾದ್ರೆ ಆ ವಿಪ್ರರು ಆ ಶಿಶುವನ್ನು ಕಂಡು ಆಶ್ಚರ್ಯಚಕಿತರಾಗ್ತಾರೆ. ಯಾಕಂದರೆ ಆ ವಿಪ್ರರಿಗೆ ಗೊತ್ತಾಗತ್ತೆ ಆ ಮಗುವಿನಲ್ಲಿ ರಾಜಲಕ್ಷಣಗಳಿದ್ದಾವೆ. ನೋಡಿ ಆಶ್ಚರ್ಯಪಡ್ತಾರೆ, ಬೆರಗಾಗ್ತಾರೆ. ಮಂತ್ರಿ ದುಷ್ಟಬುದ್ಧಿನ ಕೇಳ್ತಾರೆ, ಈ ಶಿಶು ಯಾರ ಮಗ, ಎಲ್ಲಿಂದಾನೆ ಬಂದಿದ್ದಾನೆ ಅಂದಾಗ ದುಷ್ಟಬುದ್ಧಿ ಹೇಳ್ತಾನೆ, ರಾಜಕಾರ್ಯದಲ್ಲಿ ನಿರತರಾಗಿರ್ತಕ್ಕಂಥ ನಮಗೆ ಆ ಚಿಂತೆ ಏಕೆ ಅಂದಾಗ ವಿಪ್ರರು ಹೇಳ್ತಾರೆ, ಅಷ್ಟೇ ಅಲ್ಲ, ಸುಂದರ ಲಕ್ಷಣಗಳಿರುವ ಈ ಶಿಶು ಮುಂದೆ ಕುಂತಳಾಧೀಶನಾಗುವ ರಾಜ್ಯಕ್ಕೆ ಒಡೆಯನಾಗ್ತಾನೆ. ನೀನು ಈತನನ್ನು ಇರಿಸಿಕೊಂಡು ರಕ್ಷಿಸು ಅಂತ ಹೇಳ್ತಾರೆ. ಆತ ಯೋಚನೆ ಮಾಡ್ದ, ಕುಂತಳೇಂದ್ರನಿಗೆ ಸುತರೇ ಇಲ್ಲ, ಗಂಡು ಮಕ್ಕಳೇ ಇಲ್ಲ. ಅವನಿಗೆ ಗಂಡು ಮಕ್ಕಳಿಲ್ಲ ಅಂದಮೇಲೆ ರಾಜ್ಯ ಯಾರಿಗೆ ಸೇರಬೇಕು? ಅದು ನಮಗೆ ಸೇರ್ಬೇಕಲ್ವೇ? ಆತನ ಸ್ವಾರ್ಥ, ದುರ್ಬುದ್ಧಿ, ದುಷ್ಟತನ ನೋಡಿ ಮುಂದೆ ಹೇಗೆ ಬೆಳೀತಾ ಹೋಗುತ್ತೆ. ಇಲ್ಲಿ ಆತನ ಕ್ರೌರ್ಯದ ಮಾತುಗಳು, ದೃಷ್ಟಿಗಳು ಹೇಗೆ ಹೋಗ್ತಾವೆ ನೋಡಿ. ಅಲ್ಲ, ಮುಂದೆ ಈತನೇ ರಾಜನಾಗ್ತಾನೆ ಅಂದರೆ ಅಲ್ಲ, ಆ ವಿಪ್ರರು ಸುಳ್ಳಾಡ್ತಕ್ಕಂಥವ್ರಲ್ಲ. ಅವ್ರು ಹೇಳಿದ ಮಾತು ಸುಳ್ಳಾಗೋದಿಲ್ಲ. ಈ ರಾಜ್ಯ ಪದವಿ ಬೇರೆ ಪಾಲಾಗಬಾರ್ದು, ನಮಗೆ ಸೇರಬೇಕು. ಅಷ್ಟೇ ಯಾಕೆ, ನಮ್ಮ ಮಕ್ಕಳಿಗೆ ಸೇರಬೇಕು. ಆ ಸಂಪತ್ತನ್ನು ನಮ್ಮ ಮಕ್ಕಳು ಅನುಭವಿಸ್ಬೇಕು, ಬೇರೆಯವ್ರ ಪಾಲಾಗಬಾರ್ದು. ಅದಕ್ಕೇನು ಮಾಡ್ತಾನೆ,
ಒಂದು ಬೇರೆ ಉಪಾಯವನ್ನು ಮಾಡ್ತಾನೆ. ಆ ಉಪಾಯ ಒಳ್ಳೆ ಉಪಾಯ ಅಲ್ಲ ಅದು. ಏನು ಉಪಾಯ ಮಾಡ್ತಾನೆ? ಚಂಡಾಲರನ್ನು ಕರೆಸ್ಕೊಳ್ತಾನೆ. ಕರೆಸ್ಕೊಂಡು ಅವ್ರಿಗೆ ಹೀಗೆ ಹೇಳ್ತಾನೆ, ಈ ಶಿಶುವನ್ನು ಯಾವ ಕರುಣೆ ತೋರಿಸ್ತೇನೆ ಕಾಡಿಗೆ ಕರ್ಕೊಂಡು ಹೋಗಿ ಆ ತರಳನನ್ನು ಕೊಂದು ನಮಗೆ ಗುರುತಂತ ತೋರಿಸಬೇಕು ಅಂತ ಕಟ್ಟಪ್ಪಣೆ ಮಾಡ್ತಾನೆ. ಅಧಿಕಾರಕ್ಕೋಸ್ಕರ ಬಲಾಢ್ಯರು ಏನು ಮಾಡೋಕ್ಕೂ ಹೆಸೋದಿಲ್ಲ. ನೋಡಿ, ಈ ಸನ್ನಿವೇಶ ಸಾರ್ವಕಾಲಿಕವಾದದ್ದನ್ನು ಕವಿ ಹೇಳ್ತಾ ಹೋಗ್ತಾನೆ. ಯಾಕೆಂತಂದರೆ ಕವಿಗಳು ಹೇಳ್ತಕ್ಕಂಥ ಮಾತುಗಳಿದೆ, ಇದು ಸಾರ್ವಕಾಲಿಕವಾದ ಮೌಲ್ಯಗಳು ಹೇಳ್ತಾ ಹೋಗ್ತಾರೆ. ಅದಕ್ಕೆ ಕವಿಗೆ ದುರದೃಷ್ಟಿ ಇದೆ ಅಂತಕ್ಕಂಥದ್ದು. ಅದಕ್ಕೆ ರವಿ ಕಾಣದನ್ನು ಕವಿ ಕಂಡ ಅಂತ ಹೇಳ್ತಕ್ಕಂಥದ್ದು. ಆಗ ಕವಿಗೆ ಆತನ ದೃಷ್ಟಿಗೆ ಗೋಚರವಾಗ್ತಕ್ಕಂಥದ್ದೇ ಇಲ್ಲ. ಹಾಗಾಗಿ ಇಂದಿನ ಭ್ರಷ್ಟ ರಾಜಕಾರಣಕ್ಕೆ ಬಹುಶಃ ದುಷ್ಟಬುದ್ಧಿ ಒಳ್ಳೆಯ ಉದಾಹರಣೆ ಆಗಬಹುದೇನೋ. ಅದರಿಂದ ಈ ಬಲಾಢ್ಯರಿಗೆ, ಅಧಿಕಾರದಾಹಿಗಳಿಗೆ, ಸ್ವಾರ್ಥಿಗಳಿಗೆ ಪಶುವಾಗಲಿ ಶಿಶುವಾಗಲಿ ಅವಳ ಮೇಲೆ ಕರುಣೆ ಇರೋದಿಲ್ಲ. ಈ ಅಧಿಕಾರ ಅಂತಕ್ಕಂಥದ್ದು ತಮ್ಮ ಕುಟುಂಬಕ್ಕಲ್ದನೇ ಇತರೆ ಸೇರಬಾರದು, ಎಷ್ಟು ಬಂದರೂ ನಮ್ಮದೇ ಇರಬೇಕು ಅಂತಕ್ಕಂಥ ಸ್ವಾರ್ಥ ಮನೋಭಾವ ಕಾಣುತ್ತೆ. ಈ ದುಷ್ಟತನ, ಕ್ರೌರ್ಯ, ಅಮಾನವೀಯತೆಯಲ್ಲಿ ಎದ್ದು ಕಾಣುತ್ತೆ. ದುಷ್ಟತನಕ್ಕೆ ದುಷ್ಟಬುದ್ಧಿ ಹೆಸರು ಇಲ್ಲಿ ಅನ್ವರ್ಥವಾಗಿದೆ. ಹಾಗಾಗಿ ದುಷ್ಟಬುದ್ಧಿ ಇವತ್ತಿನ ರಾಜಕಾರಣಿಗಳ ಅಥವಾ ಇಂಥ ಸ್ವಾರ್ಥಿಗಳ ದುರಾಸೆ ಉಳ್ಳವರಿಗೆ ಪ್ರತಿನಿಧಿಯಾಗಿ ಕಂಡುಬರ್ತಾನೆ. ಆ ಚಂಡಾಲರು ಮಂತ್ರಿಯ ಮಾತನ್ನು ಮೀರೋ ಹಾಗಿಲ್ವಲ್ಲ, ಅವರೇನು ಮಾಡ್ತಾರೆ, ಆ ಮಗುವನ್ನು ಕರ್ಕೊಳ್ತಾರೆ. ಕರ್ಕೊಂಡು ಬನಕ್ಕೆ ಚಂಡಾಲರು ಆ ಮಗುವನ್ನು ಕೊಲ್ಲಲಿಕ್ಕೆ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಈ ಹುಡುಗನಿಗೆ ಹೆದರಿಕೆ ಆಗತ್ತೆ. ಬೆದರಿ ಭಯದಿಂದ ಬಾಲಕ ಏನು ಮಾಡ್ತಾನೆ, ತನ್ನ ಬಾಯಲ್ಲಿರ್ತಕ್ಕಂಥ ಸಾಲಿಗ್ರಾಮದ ಮಹಿಮೆಯಿಂದ ಕೊಲೆ ಮಾಡಬೇಕು ಅಂತ ಬಂದಿರತಕ್ಕಂಥ ಆ ಕಟುಕರಲ್ಲಿ ವಧೆ ಮಾಡಲಿಕ್ಕೆ ಮನಸ್ಸಾಗದೇನೆ ಆ ಹುಡುಗನ ಪಾದದಲ್ಲಿ, ಎಡಪಾದದಲ್ಲಿ 6 ಬೆರಳಿರ್ತಕ್ಕಂಥದ್ದು ನೋಡ್ತಾರೆ. ಯಾಕೆಂತಂದರೆ 6 ಬೆರಳಿರ್ತಕ್ಕಂಥ ಬಹಳ ಅಪರೂಪ. ನೋಡ್ತಾರೆ, ನಾವೇಕೆ ಈ ಬೆರಳನ್ನ ಕತ್ತರಿಸ್ಕೊಂಡೋಗಿ ತೋರಿಸಬಾರ್ದು ಅಂತ ಯೋಚನೆ ಮಾಡಿ, ಇದೇ ಸರಿಯಾದ ಮಾರ್ಗ, ಈ ಮಗುವನ್ನು ಕೊಲ್ಲಕ್ಕೆ ಯಾಕೋ ಮನಸ್ಸು ಬರ್ತಾ ಇಲ್ಲ. ಅದಕ್ಕೆ ಕವಿ ಹೇಳ್ತಾನೆ, ಪಾಪಿಗಳಿಗ ಪರಮಾತ್ಮನಂತೆ ಅಂತ. ನೋಡಿ, ಪಾಪಿಗಳಲ್ಲೂ ಭಗವಂತ ಇರ್ತಾನಂತೆ. ಹಾಗಾಗಿ ಕೊಲೆ ಮಾಡಲಿಕ್ಕೆ ಕಳಿಸಿರ್ತಕ್ಕಂಥ ದುಷ್ಟಬುದ್ಧಿ ಆ ಹುಡುಗನ ಕೊಲೆ ಮಾಡೋಕ್ಕೆ ಇವ್ರಿಗೆ ಮನಸ್ಸು ಬರ್ತಾ ಇಲ್ಲ. ಆದರೂ ಸಹ ಗುರುತು ತೋರಿಸ್ಬೇಕಲ್ಲ. ಆ ಮಗುವಿನ ಎಡಪಾದದ ಬೆರಳನ್ನು ಕತ್ತರಿಸ್ಕೊಂಡೋಗಿ ತೋರಿಸ್ತಾರೆ. ಅವರೇನೋ ಕತ್ತರಿಸಿನ ಕಡೆ ಹೋದರು. ಪಾಪ ಇನ್ನೂ 5 ವರ್ಷದ ಮಗು ಅದು. ಆ ಪಾದದಲ್ಲಿ ಕತ್ತರಿಸ್ಕೊಂಡಂಥ ರಕ್ತ ಹೇಗೆ ಸುರಿತಾ ಇದೆ, ಆ ಮಗು ಹೇಗೆ ಓಡಾಡ್ತಾ ಇದೆ. ಕವಿ ಆತ ಅದ್ಭುತವಾಗಿ ಈ ಕಣ್ಣರಸವನ್ನು ಚಿತ್ರಿಸ್ತಾ ಹೋಗ್ತಾ ನೋಡಿ. ಬಸಿವ ನೆತ್ತರ ಗಾಯದ ಎಡದಡಿಯ ವೇದನೆಗೆ ಪೊಸುಳೆ ಹರಿ ಹರಿ ಎಂದು ಹೊರಲ್ದು ಅಳುತ್ತಿರಲ್ ಕಣ್ಣೊಳ್ ವಸರ್ವ ಬಾಷ್ಪಂಗಳಂ ಕಂಡು ಮಿಗವಕ್ಕಿಗಳ್ ನೊಂದು ಕಡುಶೋಕದಿಂದೆ ಪಸಿವು ನೀರಡಿಕೆಯಂ ತೊರೆದು ಅಲ್ಲಿ ನಿಂದು ಉಪಚರಿಸುತ್ತಿದ್ದವು. ಆ ಶಿಶುವನೆಂದೊಡೆ ಎಲೆ ಪಾರ್ಥ ಕೇಳ್ ವಸುಮತಿಯೊಳ್ ಆರ್ತರಂ ನೋಡಿ ಮಿಗೆ ಮರುಗದಿಹ ಮಾನವಂ ಪಾಪಿಯಲ್ತೆ. ಆ ಕಾಡಿನ ಮೃಗಪಕ್ಷಿಗಳು ಸಹ ಹೇಗೆ ತಮ್ಮ ಕರುಣೆಯನ್ನು ತೋರಿಸ್ತವೆ, ಮಾನವೀಯತೆ ತೋರಿಸ್ ನೋಡ್ರಿ. ಆ ಮಾನವೀಯತೆ ಮನುಷ್ಯನಿಗಿಲ್ಲ. ಹಾಗಾಗಿ ಎಷ್ಟೋ ವೇಳೆ ಮನುಷ್ಯನಲ್ಲಿರದೇ ಇರತಕ್ಕಂಥ ಗುಣಗಳು ಈ ಪ್ರಾಣಿ ಪಕ್ಷಿಗಳಿದ್ದಾವೆ, ಪ್ರಕೃತಿಯಲ್ಲಿದ್ದಾವೆ. ಈ ಸೂಕ್ಷ್ಮವನ್ನು ಕವಿ ಬಹಳ ಸೊಗಸಾಗಿ ಚಿತ್ರಿಸ್ತಾ ಹೋಗ್ತಾರೆ. ಇಲ್ಲಿ ಒಂದು ಕಡೆ ಸುರಿತಾ ಇರತಕ್ಕಂಥ ರಕ್ತ, ಬಸಿವ ನೆತ್ತರ ಗಾಯದ ಎಡದ ಅಡಿ. ಆ ಹುಡುಗನ ಎಡಗಾಲ ಪಾದದ ಕೊಯ್ದಿರ್ತಕ್ಕಂಥ ಬೆಳ್ಳ ಜಾಗ ಇದೆಯಲ್ಲ, ಅಲ್ಲಿ ರಕ್ತ ಸೋರ್ತಾ ಇದೆಯಂತೆ. ಅಗಾಧವಾದ ನೋವಾಗ್ತಾ ಇದೆ.
ಆ ನೋವನ್ನು ತಡಿಲಾರದೆ ಮಗು ಯಾರು ಕೇಳ್ಕೊಳ್ತಾರೆ? ಹರಿ ನತ್ ಕೊನೆಗೆ ಯಾರೂ ಕಾಪಾಡಿದಾಗ ಭಗವಂತ ನೀನಾದ್ರು ಕಾಪಾಡಪ್ಪ ಅಂತ ನಾವು ಕೇಳ್ಕೊಳ್ತೀವಿ ಕಷ್ಟ ಬಂದಾಗ. ಸಂಕಟ ಬಂದಾಗ ವೆಂಕಟರಮಣ ಅಂತೀವಲ್ಲ, ಹಾಗೆ ಹರಿ ಅಂತ ಅಳುತ್ತಾ ಇದೆ ಮಗು. ಕಣ್ಣಲ್ಲಿ ಕಣ್ಣೀರು ಸುರಿತಾ ಇದ್ದಾವೆ. ಈ ದೃಶ್ಯವನ್ನು ಕಂಡಂತಹ ಮೃಗಪಕ್ಷಿಗಳು ಅವು ನೊಂದ್ಕೊಂಡ್ಬಿಟ್ವಂತೆ. ನೋಡಿ, ಇವನ ನೋವಿನಲ್ಲಿ ಅವು ನೋವು ಪಡ್ತಾ ಇದ್ದಾವೆ, ಈತನ ಸಂಕಟದಲ್ಲಿ ಅವು ಸಂಕಟ ಪಡ್ತಾ ಇದ್ದಾವೆ. ಅವು ತಮಗಾಗಿರ್ತಕ್ಕಂಥ ಹಸಿವನ್ನು ಬಿಟ್ಬಿಟ್ಟು, ಬಾಯಾರಿಕೆಯನ್ನು ಬಿಟ್ಬಿಟ್ಟು ಅಲ್ಲೇ ಇದ್ದು ಈ ಶಿಶುವನ್ನು ಉಪಚಾರ ಮಾಡ್ತಿರೋದನ್ನು ಕವಿ ಇಲ್ಲಿ ಗುರುತಿಸ್ತಾರೆ. ಪಾರ್ಥ ಕೇಳ್, ವಸುಧೆಯಲ್ಲಿ ಕಷ್ಟಕ್ಕೆ ಒಳಗಾಗಿರ್ತಕ್ಕಂಥ ನೋಡಿ ಯಾವ ಮನುಷ್ಯ ಮುರುಗೋದಿಲ್ವೋ ಅವನು ನಿಜವಾಗಿಯೂ ಪಾಪಿ ಅಲ್ವೇ? ಮೃಗಪಕ್ಷಿಗಳು ಮಗುವನ್ನು ಹೀಗೆ ಉಪಚರಿಸ್ತಿರಬೇಕಾದ್ರೆ ಜಗತ್ತಿನಲ್ಲಿ ಉತ್ತಮರ ಹಾನಿಯನ್ನು ಕಂಡು ಯಾರು ಮುರುಗೋದಿಲ್ವೋ ಅವರು ಅತ್ಯಂತ ಪಾಪಿಗಳು. ಪ್ರಾಣಿ ಪಕ್ಷಿ ಹೃದಯ ಕರಗತ್ತೆ, ನಿರ್ದಯನಾದ ಮಾನವನಿಗೆ ಹೃದಯ ಕರಗೋದಿಲ್ಲ, ಪರೋಪಕಾರ ಬುದ್ಧಿ ಇರೋದಿಲ್ಲ. ಆ ಮಾತನ್ನು ಈ ಸಲ ಉಲ್ಲೇಖಿಸುತ್ತೆ. ಆ ಪಕ್ಷಿಗಳು ಆ ಮಗುವನ್ನು ಬಿಟ್ಟು ಹೋಗಲಿಲ್ಲ. ಅವಕ್ಕೆ ಹಸಿವು ಇಲ್ಲ, ಬಾಯಾರಿಕೆ ಎಲ್ಲ ಬಿಟ್ಬಿಟ್ಟಿದ್ದಾವೆ. ನೋಡಿ, ಅಲ್ಲೇ ನಿಂತು ಹೇಗೆ ಉಪಚಾರ ಮಾಡ್ತೇವೆ ನೋಡ್ರಿ. ಗರಿಗೆದರಿ ಕೊಡೆವಿಡಿದು ನಿಂದುವು ಬಿಸಿಲ್ಗೆ ನವಿಲ್ ಎರೆಕೆಯಂ ಬೀಸಿ ಬಿಜ್ಜಣ ವಿಕ್ಕಿತು ಅಂಚೆ ತುಂತುರ ಉದುರ್ಚಿತು ಸಾರಸಂ ಸಲಿಲನದೊಳು ಪಕ್ಕಂಗಳಂ ಬಿದಿರ್ಚಿ ಮೊರುಗಿ ಮೆಲ್ನುಡಿಯಳು ಉಪಚರಿಸಿದ್ದವು ಗಿಳಿಗಳು ಅಕ್ಕರೊಳ್ ಅಳಿಗಳ್ ಅರ್ಭಕನ ರೋದನದ ಕೂಡ ಅಳುವ ತೆರದೊಳ್ ಮೊರೆದವೂ ಅಲ್ಲಿ ಕರುಬರಿದ್ದೂರಿಂದೆ ಕಾಡು ಒಳ್ಳಿತು ಎನಿಸುವಂತೆ. ಬಿಸಿಲು ಬೀಳದಂತೆ ನವಿಲುಗಳು ಗರಿಬಿಚ್ಚಿ ಕೊಡೆ ಹಿಡಿದಿದ್ದಾವೆ. ಹಂಸ ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನು ಬೀಸಣಿಗೆಂತೆ ಬೀಸಿ ಆ ಮಗುವಿಗೆ ತಾಪವಾಗದ ಹಾಗೆ ತಂಪನ್ನು ಉಂಟು ಮಾಡಿದ್ದಾವೆ. ಸಾರಸ ಪಕ್ಷಿಗಳು ತಮ್ಮ ರೆಕ್ಕೆಗಳನ್ನು ನೀರಿನಲ್ಲಿ ಅದ್ದಿ ತುಂತುರ ನೀರನ್ನು ಚೆಲ್ಲಿದ್ದಾವೆ. ಗಿಳಿಗಳು ಮುರುಗಿ ಮೃದು ನುಡಿಗಳಿಂದ ಉಪಚಾರ ಮಾಡಿದ್ದಾವೆ. ದುಂಬಿಗಳು ಪ್ರೀತಿಯಿಂದ ಪುಟ್ಟ ಬಾಲಕನ ರೋದನ ಕೂಡ ಅಳುವ ರೀತಿಯಲ್ಲಿ ಅವು ಗೋಳಾಡುವಂತೆ. ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಇರ್ತಕ್ಕಂಥ ಊರಿಗಿಂತ ಕಾಡೆ ಮೇಲು. ಈ ಮಾತು ಬಹಳ ಮುಖ್ಯ ಇದು. ಯಾಕೆಂತಂದರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು ಅಲ್ಲಿ ಇರಲಿಕ್ಕಿಂತ ಕಾಡು ಎಷ್ಟು ವೇಳೆ ಅನ್ಸತ್ತದು. ಹಾಗಾಗಿ ಈ ಕವಿಯ ಮಾತು ಇದು ಸಾರ್ವಕಾಲಿಕವಾದ ಮಾತು. ಕವಿ ಇಲ್ಲದಿರಬಹುದು, ಆದರೆ ಕವಿಯ ಮಾತು ಅದು ಎಂದೆಂದಿಗೂ ಸಹ ಜೀವಂತ. ಅದು ಲಕ್ಷ್ಮೀಶ ಭೌತಿಕವಾಗಿಲ್ಲ, ಕಾವ್ಯ ಜೀವಂತವಾಗಿದೆ, ಮುಖ್ಯವಾಗಿದೆ. ಹಾಗಾಗಿ ಹೊಟ್ಟೆ ಕಿಚ್ಚು ಇರ್ತಕ್ಕಂಥ ಊರಿಗಿಂತ ಕಾಡೇ ಮೇಲು ಎನಿಸುವಂತೆ ಅನ್ನೋ ಮಾತು ಅತ್ಯಂತ ಧ್ವನಿಪೂರ್ಣವಾಗಿದೆ, ಅರ್ಥಪೂರ್ಣವಾಗಿದೆ. ಅಷ್ಟೇ ಅಲ್ಲ, ಆ ಪ್ರಕೃತಿ ಹೇಗೆ ಆ ಮಗುವಿನ ಜೊತೆಯಲ್ಲಿ ಅದು ರೋಧಿಸುತ್ತೆ, ಪ್ರತಿಕ್ರಿಯಿಸುತ್ತೆ ನೋಡಿ. ಬಾಲಕನ ರೋದನದ ಕೂಡೆ ಪ್ರಕೃತಿಯು ರೋಧಿಸಿತು. ಬನದೇವಿಯರು ತರುಲತೆಗಳು ಗೋಳಿಟ್ಟುವಂತೆ. ನೋಡಿ, ಪ್ರಕೃತಿ ಮನುಷ್ಯನ ಬಿಟ್ಟಿಲ್ಲ. ಮನುಷ್ಯ ಪ್ರಕೃತಿಗೆ ದ್ರೋಹ ಮಾಡಬಹುದು, ಆದರೆ ಪ್ರಕೃತಿ ಹೇಗೆ ಉಪಚಾರ ಮಾಡುತ್ತೆ, ಉಪಕಾರ ಮಾಡುತ್ತೆ ನೋಡಿ. ಬನದೇವಿಯರು ತರುಲತೆಗಳು ಗೋಳಿಟ್ಟುವಂತೆ. ಪಂಚಭೂತಗಳು ಆಕಾಶ, ಭೂಮಿ, ವಾಯು, ನೀರು, ಜಲ, ಅಗ್ನಿ ಇವೆಲ್ಲವೂ ಸಹ ಗೋಳಿಡ್ತವಂತೆ. ದೆಸವೆಣ್ಣುಗಳು ಗೋಳಾಡಿದವು. ಚರಾಚರಗಳು, ಜೀವಜಾಲಗಳು ಅಧಿಕವಾಗಿ ಸಂಕಟ ಪಡ್ತವೆ. ಗಾಳಿ ಬೀಸಿದಾಗ ತರುಲತೆಗಳು ಭೋರಂತ ಗೋಳಾಡಿದುವಂತೆ. ಮನುಷ್ಯನ ಸ್ವಾರ್ಥ, ನಿಷ್ಕರುಣೆ, ಪ್ರಕೃತಿಯ ಪರೋಪಕಾರ ಇದನ್ನು ಕವಿ ಅತ್ಯಂತ ಸಮರ್ಥವಾಗಿ ಇಲ್ಲಿ ಚಿತ್ರಿಸಿದ್ದಾನೆ. ನಾಗರಿಕರು ಬದುಕಬೇಕಾದ ನಾಡಿನಲ್ಲಿ
ದುಷ್ಟರು, ಭ್ರಷ್ಟಾಚಾರಿಗಳು, ಹೊಟ್ಟೆ ಕಿಚ್ಚಿನವರು ವಾಸ ಮಾಡ್ತಕ್ಕಂಥ ನಗಲಿರೋಕ್ಕಿಂತ ಪ್ರಾಣಿಗಳು ವಾಸ ಮಾಡ್ತಕ್ಕಂಥ ಕಾಡೆಯ ಮೇಲೂ, ಉಪಕಾರ ಸ್ಮರಣೆಯಲ್ಲಿ ಪ್ರಾಣಿಗಳ ಮೇಲೂ ಮಾನವ ಅದಕ್ಕಿಂತ ಕೀಳು. ದುರಾಸೆ ಕೆಡುಕಿನ ಮೂಲವಾದ್ದರಿಂದ ದುರಾಸೆ ದುಷ್ಟಗಳನ್ನು ಬಿಟ್ಟು ಜೀವನ ಪ್ರೀತಿಯನ್ನು, ಮಾನವ ಪ್ರೀತಿಯನ್ನು ಬೆಳೆಸಿಕೊಂಡು ಮುನ್ನಡೆದರೆ ಯಶಸ್ಸನ್ನು ಗಳಿಸಬಹುದಾಗಿದೆ. ಹಾಗಾಗಿ ಇನ್ನು ನನ್ನ ಮಾತುಗಳಿಗೆ ಕೊನೆಯ ಬಂದಿದ್ದೇನೆ. ಕವಿಯ ಪ್ರಾರ್ಥನಾ ಪದ್ಯದೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಶ್ರೀ ವಧುವಿನ ಅಂಬಕ ಚಕೋರ ಕಂಪೊರೆಯ ಭಕ್ತಾವಳಿಯ ಹೃತ್ಕುಮದ ಕೋರಕಂಬಿರಿಯ ಜಗತೀ ವಲಯದ ಅಮಲ ಸೌಭಾಗ್ಯ ರತ್ನಾಕರಂ ಪೇರ್ಚಿನಂ ಮೇರೆವರಿಯೇ ಆವಗಂ ಸರಸ ಕರುಣಾಮೃತದ ಕಲೆಗಳಿಂ ತೀವಿದ ಎಳೆನಗೆಯ ಬೆಳದಿಂಗಳಂ ಪಸರಿಸುವ ದೇವಪುರ ಲಕ್ಷ್ಮೀರಮಣ ಹಾಸ್ಯ ಚಂದ್ರ ಆನಂದಮಂ ನಮಗೆ ಈಯಲಿ. ನನ್ನ ಮಾತುಗಳಲ್ಲಿ ದೋಷಗಳಿದ್ದರೆ ಸಹೃದಯರು, ವಿದ್ವಾಂಸರು ಅದನ್ನು ತಿದ್ದಿ ಸಹಕರಿಸಬೇಕು, ಉಪಕರಿಸಬೇಕು ಅಂತ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ನಾನು ವಿದ್ವಾಂಸ ಅಂತಕ್ಕಂಥ ಗರ್ವ ನನಗಿಲ್ಲ. ಹಳೆಗಣ ವಿದ್ವಾಂಸ ಅಂತಕ್ಕ ನಾನು ಕರ್ಕೊಳ್ಳೋಕೆ ನನ್ನ ಕೈ ಸಾಧ್ಯ ಇಲ್ಲ. ನಾನೊಬ್ಬ ಓದುಗ ಅಷ್ಟೇ, ಒಬ್ಬ ಸಹೃದಯ ಅಂತ ಕರಿಬಹುದು. ಅದಕ್ಕಿಂತ ಹೆಚ್ಚು ನಾನು ಏನು ಹೇಳಲಾರೆ. ಅದರಿಂದಲೇ ಕೇಶಾಜನ ಮಾತು ನಾನು ಪ್ರಾರಂಭ ಹೇಳಿದೆ, ಅವಧರಿಪುದು ವಿಬುಧರ್. ಇದರಲ್ಲಿ ಏನೋ ದೋಷಗಳಿದ್ದರೆ, ನಾನು ನುಡಿಯುವಾಗ ಪದಗಳು ವ್ಯತ್ಯಾಸವಾಗಿದ್ದರೆ ಅದನ್ನು ನೀವು ಮನ್ನಿಸಿ, ನಿಮ್ಮಲ್ಲಿ ಇರಿಸಿ, ಸ್ವೀಕರಿಸಿ. ಹಾಗಂತ ನಾನು ನಿಮ್ಮಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ.